ಶ್ರೀಗುರುಭ್ಯೋ ನಮಃ. ಹರಿ ಓಂ. ಚಿತ್ರೈಃ ಪದಶ್ಚ ಗಂಭೀರೈಃ ವಾಕ್ಯೈರ್ಮಾನೈರಖಂಡಿತೈಃ ಗುರುಭಾವಂ ವ್ಯಂಜಯಂತಿ ಭಾತಿ ಶ್ರೀ ಜಯತೀರ್ಥವಾಕ್. ಜಯತೀರ್ಥರ ಆರಾಧನಾ ಸಂದರ್ಭ. ಮಹಾನುಭಾವರ ಕುರಿತು ನಾವು ತಿಳಿದರೆ ಅದು ಯಾವುದಕ್ಕೆ ಕಾರಣ ಆಗುತ್ತೆ? ಭಗವತಿ ಭಕ್ತ್ಯುದ್ರೇಕಾಯ ಕಲ್ಪತೆ. ದೇವರಲ್ಲಿ ನಮಗೆ ಭಕ್ತಿ ಉದ್ರೇಕ ಜಾಸ್ತಿ ಆಗುತ್ತೆ. ಹಾಗಾದರೆ ಅನೇಕ ಆರಾಧನೆಗಳು ಗುರುಗಳ ದಿವಸಗಳೆಲ್ಲ ಬರುತ್ತಲ್ಲ, ಅದು ನೋಡಬೇಕಾದ, ಅದನ್ನು ಚಿಂತನೆ ಅನುಷ್ಠಾನ ಮಾಡಬೇಕಾದ ಕ್ರಮ ಹೇಗೆ? ಇಷ್ಟೇ. ನಾವೊಂದು ಮರೀತಾ ಇರ್ತೇವೆ. ಆರಾಧನಾ ಅಂದಾಗ ಅವರನ್ನೇ ನೆನೆಯಬೇಕು ಅಂತ ಹೋಗ್ತಾ ಇರ್ತೇವೆ. ಅವರನ್ನೇ ನೆನೆಯೋದು ಆರಾಧನೆ ಆಗೋದೇ ಇಲ್ಲ. ಯಾಕೆಂದ್ರೆ ಈಗ ಜಯತೀರ್ಥರೇನಿದ್ದಾರೆ, ಜಯತೀರ್ಥರು ನಮಗೆ ಮಾಡಿದ ಉಪಕಾರವನ್ನ ನೆನೆದು 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 ನಾವು ವಿಶೇಷವಾಗಿ ಅವರಿಗೆ ಆರಾಧನೆ ಅಂತ ಮಾಡಿದರೆ ಅದಕ್ಕೆ ಜಯತೀರ್ಥರಂತಾರೆ, ನಾನು ಶುದ್ಧ ಅಸ್ವತಂತ್ರನಯ್ಯ, ನೀವು ಕೇವಲ ನನ್ನನ್ನು ಮಾತ್ರ ನೆನೆದರೆ ಅದು ನನ್ನ ಆರಾಧನೆ ಆಗೋದಿಲ್ಲ. ಹಾಗಾದರೆ ಆರಾಧನಾ ಅಂದ್ರೆ ಅರ್ಥ ಏನು ಅಂದರೆ, ಆಯಾ ಗುರುಗಳ ಒಳಗೆ ನಿಂತು ಆಯಾ ಗುರುಗಳಿಂದ ಅಂಥ ಸಾಧನೆ ಮಾಡಿಸಿ ಅವರನ್ನ ನಮಗೆ ಕೊಟ್ಟು ಅವರ ಮೂಲಕ ವಿಶೇಷ ಶಾಸ್ತ್ರ ಪಾಠ ಪ್ರವಚನಗಳನ್ನು ಮಾಡಿಸಿ ನಮಗೆ ತತ್ವಜ್ಞಾನವನ್ನ ಕೊಡಿಸಿದ ಭಗವಂತನಿಗೆ ಕೃತಜ್ಞತೆ ಮೊದಲು ಸಲ್ಲಿಸಬೇಕು. ಆ ಭಗವದ್ರೂಪ ಯಾವುದು? ಜಯತೀರ್ಥರೊಳಗೆ ಜಯತೀರ್ಥ ಅಂತ ಹೆಸರಿಟ್ಟುಕೊಂಡು ನಿಂತ ಅವರ ಬಿಂಬಮೂರ್ತಿ ಏನಿದ್ದಾನಲ್ಲ, ಅವನೇ ಜಯತೀರ್ಥರನ್ನ ಭೂಮಿಗೆ ಕರಕೊಂಡು ಬಂದಿದ್ದು. ಅವ ಭಗವಂತ ನಮಗೆಷ್ಟು ಉಪಕಾರ ಮಾಡಿದ್ದಾನೆ, ಎಷ್ಟು ಪ್ರೀ ಪ್ಲಾನ್ಡ್ ಆಗಿರ್ತಾನೆ ಆತ ಅಂದರೆ, ನಮಗಾಗಿ ತುಂಬಾ ಯೋಚನೆ ಮಾಡ್ತಾನೆ. ಅದನ್ನು ಅರಣ್ಯಕಾಚಾರ್ಯರು ಹೇಳ್ತಾರೆ. ಅಪರೋಕ್ಷ ಜ್ಞಾನಿಗಳು ಭಗವಂತನ ಅಪರೋಕ್ಷ ಆದ ಮೇಲೆ ಅವರಿಗೆ ಹಿಂದಿನ ಪ್ರಾರಬ್ಧ ಅಂದರೆ ಸಂಚಿತವೆಲ್ಲ ಎಷ್ಟು ಕರ್ಮ ಇದ್ರೂ ಭಗವಂತ ಸುಟ್ಟು ಬಿಡುತ್ತಾನೆ. ಮುಂದಿನ ಆಗಾಮಿ ಕರ್ಮ ಅಂಟದಂತೆ ಮಾಡುತ್ತಾನೆ. ಕೇವಲ ಪ್ರಾರಬ್ಧ ಉಳಿದಂತಹದ್ದು ಚೂರು ಮಾತ್ರ ಉಣ್ಣುವಂತೆ ಮಾಡುತ್ತಾನೆ. ಅಲ್ಲಿ ಪ್ರಶ್ನೆ ಮಾಡಿಕೊಳ್ಳುತ್ತಾರೆ, ಹಿಂದಿನ ಅಷ್ಟಷ್ಟು ಸಂಚಿತ ಕರ್ಮಗಳನ್ನೆಲ್ಲ ತುಂಬಾ ಗಂಟು ಕೂತಿರುತ್ತೆ. ಇವಾಗಿನ್ನ ಅಂದ್ರೆ ನಿಮಗೆ ತಲೆಗೆ ಬರಬೇಕಾದರೆ ಗೋಡೌನಲ್ಲಿ ಸಾವಿರಾರು ಪ್ಯಾಕೆಟ್ ಅಕ್ಕಿ ಕೂತಿದೆ. ಅದರಲ್ಲಿ ಒಂದು ಪ್ಯಾಕೆಟ್ ತೆಗೆದು ತಿನ್ನಲಿಕ್ಕೆ ಶುರು ಮಾಡಿದ್ವಷ್ಟೇ. ಹಾಗೆ ನಮ್ಮದು ಅನೇಕ ಕೋಟಿ ಕೋಟಿ ಜನ್ಮದ ಸಂಚಿತ ಕರ್ಮ ಎಲ್ಲ ಕೂತಿದೆ. ಅದರಲ್ಲಿ ಅಂದರೆ ನಮ್ಮ ಕರ್ಮದ ಗಂಟಲ್ಲಿ ಚೂರು ಮಾತ್ರ ತೆಗೆದು ಶುರು ಮಾಡಿದರೆ ಅದರಲ್ಲಿ ದೇವರ ದರ್ಶನ ಆಯಿತು. ಆ ಕರ್ಮದ ಗಂಟಲ್ಲಿ, ಆ ಕರ್ಮದ ಗಂಟಲ್ಲಿ ದೇವರ ದರ್ಶನ ಆದರೆ ದೇವ ಏನು ಮಾಡುತ್ತಾನೆ? ಇನ್ನು ಎಲ್ಲಾ ಕರ್ಮ ಸುಟ್ಟು ಬಿಡುತ್ತಾನೆ. ಅಂಥ ಸ್ವಾಮಿಗೆ ಈ ಚೂರು ಪ್ರಾರಬ್ಧ ಕರ್ಮ ತಿನ್ನಲಿಕ್ಕೆ ಶುರು ಮಾಡಿದ ಕರ್ಮವನ್ನು ಸುಡ್ಲಿಕ್ಕಾಗಲ್ವಾ? ಆಗತ್ತೆ. ಯಾಕೆ ಸುಡಲ್ಲ ಅಂದರೆ ಎರಡು ಕಾರಣ ಅಂತ ಹೇಳ್ತಾರೆ. ದೇವರನ್ನ ಕಂಡವರು ಸ್ವಲ್ಪ ಕಾಲ ಭೂಮಿಯಲ್ಲಿದ್ದು ದೇವರನ್ನ ಕಾಣದವರಿಗೆ ದೇವರನ್ನ ತೋರಿಕೊಡುವ ಪ್ರಯತ್ನ ಮಾಡಲಿ. ದೇವರನ್ನ ಕಾಣದೇನೇ ಇದ್ದವರೆಲ್ಲ ದೇವರ ಕುರಿತು ಮಾತಾಡ್ಲಿಕ್ಕೆ ಶುರು ಮಾಡಿದರೆ ಕುರುಡನಿಗೆ ಹಾದಿ ತೋರಿದಂತಾಗುತ್ತೆ. ದೇವರನ್ನ ಕಂಡವರು ಕಾಣದವರಿಗೆ ಮಾರ್ಗವನ್ನ ತೋರಿದರೆ ವಿಶೇಷ ಆಗುತ್ತೆ. ಅದಕ್ಕಾಗಿ ಭಗವಂತ ಏನು ಮಾಡಿದ ಅಂದರೆ, ಅವರವರಿಗೆ ಪ್ರಾರಬ್ಧ ಕರ್ಮ ಏನಿತ್ತು, ಅಪರೋಕ್ಷ ಜ್ಞಾನಾನಂತರ ಪ್ರಾರಬ್ಧ ಕರ್ಮ, ಅದನ್ನ ಹಾಗೇ ಉಳಿಸಿದ. ಉಳಿಸಿ ಏನು ಮಾಡಿದ ಅಂದರೆ, ಆ ಪ್ರಾರಬ್ಧ ಕರ್ಮವನ್ನ ಅನುಭವಿಸಲಿಕ್ಕೆ ಅನೇಕ ಜನ್ಮಗಳು ಕೊಟ್ಟ.
ಈಗೇನು ನಾವು ಆರಾಧನೆ ಮಾಡಿ ಸ್ವಾಮಿ ಜಯತೀರ್ಥರೇ ಇಷ್ಟು ಉಪಕಾರ ಮಾಡಿದ್ದೀರಾ ಅಂತ ಅವರಿಗೆ ನಮಸ್ಕಾರ ಮಾಡ್ತಾ ಇದ್ದೀವಲ್ಲ, ಈ ಜಯತೀರ್ಥರು ನಮ್ಮ ಹತ್ರ ಬರಲಿಕ್ಕೆ ಸ್ವಾಮಿ ಎಂಥ ಕೆಲಸ ಮಾಡಿದ ಗೊತ್ತೋ? ಇಡೀ ಯುದ್ಧದಲ್ಲಿ ಅಪರೂಪದ ಯುದ್ಧ ಮಾಡಿಸಿದ ಅರ್ಜುನನಿಂದ. ಯುದ್ಧ ಮಾಡಿಸಿ ಕೊನೆಗೆ ಈ ಪ್ರಾರಬ್ಧ ಕರ್ಮವನ್ನೇ ನೆಪವಾಗಿಟ್ಟುಕೊಂಡು ನಾ ಮಾಡಿದೆ ಅಂತ ಅನ್ನುವಂತೆ ಮಾಡಿದ ಈ ಕೃಷ್ಣನೇ. ಯಾರು ಜಯತೀರ್ಥ ಅಂತ ಹೆಸರಿಟ್ಟುಕೊಂಡು ಇವಾಗ ಜಯತೀರ್ಥರೊಳಗೆ ನಿಂತು ಇಷ್ಟು ಸಾಧನೆ ಮಾಡಿಸಿದ ಸ್ವಾಮಿ ಏನಿದ್ದಾನಲ್ಲ, ಇವನೇ ಅವರಿಂದ ನಾ ಕೊಂದೆ ಅಂತ ಅನ್ನಿಸಿದ. ಹೌದಾ ಅಂತ ಹೊರಗೆ ಮೇಲ್ನೋಟಕ್ಕೆ ನಾ ಕೊಂದೆ ಅಂದಿಯಲ್ಲ, ಜನ್ಮಗಳನ್ನ ಪಡಿ ಅಂತ. ಅದು ಮೊದಲನೇ ಜನ್ಮ ಯಾವುದಯ್ಯ ಅಂದ್ರೆ ಮೇಲ್ನವರೇ ಪಶು ಅಂತ ಅಂದ್ಬಿಟ್ರು. ಅಂದ ಕೊಳ್ಳೆ ಮೊದಲನೇ ಜನ್ಮ ಪಶುವಾಗಿ ಬಂದರು ಜಯತೀರ್ಥರು. ಅಂದರೆ ವಿಶೇಷವಾಗಿ ಮಧ್ವರಾಯರ ಪಾದದತ್ತರೆ ಅವರು ಅತ್ಯತ್ತಾಗಿ ಬಂದರು. ಅಲ್ಲೇ ನೋಡಿ, ಅವರು ಏನು ಮಾಡಿದರೂ ಕೂಡ ಒಳ್ಳೆಯದೇ ಮಾಡುತ್ತಾರೆ. ಪ್ರಾರಬ್ಧ ಕರ್ಮ ನೆಪ ಮಾಡಿಕೊಂಡು ಆ ಸ್ವಾಮಿ ಒಳಗಿದ್ದುಕೊಂಡು ನಾ ಮಾಡಿದೆ ಅನಿಸಿದ್ದು ಒಳ್ಳೆದಕ್ಕೆ, ನಂತರ ಪಶುವಾಗಿ ಹುಟ್ಟಿಸಿದ್ದು ಒಳ್ಳೆದಕ್ಕೆ. ಎಲ್ಲೆಲ್ಲೋ ಪಶುವಾಗಿ ಹುಟ್ಟಿಸಿಲ್ಲ, ಮಧ್ವರಾಯರ ಪಾದದತ್ತರೆ ಹುಟ್ಟಿಸಿದರು. ಮಧ್ವರಾಯರದ ಸದಾ ಪಾಠ ಕೇಳುವಂತೆ ಮಾಡಿದರು. ಅದಕ್ಕೆ ಅಂಥ ಪಾಠ ಕೇಳಿದ ಮೇಲೆ ಪುನಃ ವ್ಯಕ್ತಿಯನ್ನ ಕರಕೊಂಡು ಬಂದ. ಯಾರು? ಅದೇ ಸ್ವಾಮಿ ಬಿಂಬಮೂರ್ತಿಯೇ ಕರಕೊಂಡು ಬಂದು ಅಕ್ಷೋಭ್ಯ ತೀರ್ಥರಿಂದ ಆಶ್ರಮ ಸ್ವೀಕಾರ ಆಗುವಂತೆ ಮಾಡಿ ಅವರಿಂದ ಇಡೀ ಗ್ರಂಥಗಳ ರಚನೆ ಮಾಡಿಸಿದ್ದೇ ಅವ. ಮಧ್ವರಾಯರ ಬಾಯಿಂದ ಏನೇನು ಪಾಠವನ್ನ ಕೇಳಿದ್ರು ಅವೆಲ್ಲದರ ಸ್ಫೂರ್ತಿ ನೆನಪು ಯಾರಯ್ಯ ಕೊಟ್ಟದ್ದು? ಜಯತೀರ್ಥರೇ ತಂದುಕೊಂಡ್ರು, ಒಳಗಿದ ಭಗವಂತ ಕೊಟ್ನೋ? ಒಳಗಿದ ಸ್ವಾಮಿಯೇ ಕೊಟ್ಟ. ಮತ್ತೆ ಜಯತೀರ್ಥರಿಂದ ಅವರನ್ನ ಕರಕೊಂಡು ಬಂದು ಇಂಥ ಕಾರ್ಯ ಮಾಡಿಸಿ ಇಂಥ ಉಪಕಾರ ಮಾಡಿಸಿದ್ದು ಯಾರು? ಸ್ವಾಮಿ. ಮತ್ತೆ ಅವನನ್ನೇ ನೆನೆಯದೆ ಅವರನ್ನ ನೆನೆದರೆ ಅವರಿಗೆ ಅವಮಾನ ಮಾಡಿದಂತೆ. ಆದ್ದರಿಂದ ಜಯತೀರ್ಥರೊಳಗೆ ನಿಂತು ಜಯತೀರ್ಥಾಂಬ ಹೆಸರಿಟ್ಟುಕೊಂಡು ಇಡೀ ಜಗತ್ತಿಗೆ ಅವರ ಮೂಲಕ ಜ್ಞಾನ ಪ್ರಸಾರವನ್ನ ಮಾಡಿದ ಆ ಭಗವದ್ ರೂಪಕ್ಕೆ ನಾವು ನಮಸ್ಕಾರ ಮಾಡುವುದು ಕಲಿಯೋಣ. ಜಯತೀರ್ಥರ ಆದರಾದನೆ ಜಯತೀರ್ಥರ ಅಂತರ್ಯಾಮಿ ಆ ಹೆಸರಿಟ್ಟುಕೊಂಡ ಭಗವದ್ ರೂಪಕ್ಕೆ ನಮಸ್ಕಾರ ಮಾಡಿದ್ದೀರಾ ಬೆಳಿಗ್ಗಿಂದ? ಇಲ್ಲ. ಹೌದಲ್ವೋ? ಪ್ರಾಕ್ಟಿಕಲ್ಲಿ ಇಲ್ಲ. ಜಯತೀರ್ಥರು ಏನೋ ಅವರು ಅಂದ್ಕೊಂತಾರೆ, ಯಾಕಾದ್ರೂ ಬರ್ತಾರಾ ಇವರು ನನ್ನ ಹಿಂದೆ ಅಂತ. ಯಾಕೆ ಅಂದ್ರೆ ದೇವತೆಗಳಾದರೂ ಕೂಡ ತಮ್ಮೊಳಗೆ ಭಗವಂತನ ವಿಶೇಷ ವ್ಯಾಪಾರವನ್ನ ಗಮನಿಸದೆ ನೀವೇ ಮಾಡಿದ್ದೀರಾ ಅಂತವರನ್ನ ಹೊಗಳಿದರೆ ಅದು ಬೈದಂತಾಗುತ್ತವರಿಗೆ. ಒಳಗಿರುವ ದೇವರನ್ನ ಗುರುತಿಸದೆ ಬರೇ ಅವರಿಗೆ ಮಾತ್ರ ಅಂತ ಹೇಳಿದರೆ ಹೇಳುತ್ತಾರೆ ದೇವತೆಗಳು ಅದನ್ನು ಸ್ವೀಕಾರ ಮಾಡೋದಿಲ್ಲ, ಇನ್ನ ಆಗ್ರಹ ತಂದುಕೊಳ್ತಾರಂತೆ. ಮತ್ತೆ ಆರಾಧನೆ ಅಂತ ಮಾಡಿ ಜಯತೀರ್ಥರ ಅನುಗ್ರಹ ಪಡೆಯಲಿಕ್ಕೆ ಪ್ರಯತ್ನ ಮಾಡಿದ್ದು ಆಗ್ರಹ ಪಡೆಯಲಿಕ್ಕೋ? ಹಾಗಾದರೆ ಅನುಗ್ರಹ ಪಡೆಯಬೇಕಾದರೆ ಈ ಪಾಠವನ್ನು ನಾವು ಸದಾ ನೆನಪಿಟ್ಟುಕೊಳ್ಳೋಣ. ಯಾರದ್ದೇ ಯತಿಗಳದ್ದು, ದಾಸರದ್ದು, ಜ್ಞಾನಿಗಳದ್ದು ಆರಾಧನಾ ಅಂತ ಮಾಡಿದರೆ ಅವರ ಅಂತರ್ಯಾಮಿ ಭಗವಂತನನ್ನ ಅವತ್ತು ನೆನೆದು ಇವರ ಮೂಲಕ ಇಂಥ ಉಪಕಾರ ಮಾಡಿಸಿದ ನಿನ್ನ ರೂಪಕ್ಕೆ ನಮೋ ನಮಃ ಅಂತ ಅವನಿಗೆ ನಮಸ್ಕಾರವೊಂದು ಸಲ್ಲಿಸಿದರೆ ನಿಜವಾದ ಭಗವಂತನ ಆರಾಧನೆ ಆಗುತ್ತೆ. ಅದಕ್ಕೆ ಗುಹಾಶಯಾಯೈವ ನ ದೇಹಮಾನಿನೇ ಎಂದ್ರು. ಅರ್ಥ ಭಗವಂತನ ದೃಷ್ಟಿಯಲ್ಲಿ ಮಾಡಿ, ಕೇವಲ ಶರೀರಧಾರಿಯಾದ ಜೀವನ ದೃಷ್ಟಿಯಲ್ಲಿ ಮಾಡಬೇಡಿ. ಯಾಕೆ? ಸ್ವತಂತ್ರರಾಗಿ ಯಾರೂ ಯಾವ ಸಾಧನೆಯನ್ನು ಮಾಡುವಂಥವರಲ್ಲ ಎಂಬುದನ್ನ ತಿಳಿಸಿಕೊಡುತ್ತಾರೆ. ಹಾಗಾದರೆ ಜಯತೀರ್ಥರನ್ನ ನಮ್ಮವರಿಗೆ ಕರ್ಕೊಂಡು ಬಂದು ಅವರೊಳಗೆ ನಿಂತು ಅಂಥ ಅಪರೂಪದ ಸಾಧನೆಯನ್ನ ಮಾಡಿಸಿದ ಭಗವಂತನಿಗೆ ನಾವು ಕೃತಜ್ಞತೆ ಸಲ್ಲಿಸಿದ ಮೇಲೆ ಭಗವಂತ ಸಾಕ್ಷಾತ್ತಾಗಿ ಜಯತೀರ್ಥರನ್ನ ತಾನೇ ಕರೆಕೊಂಡು ಬಂದ ಅಂದ್ರೆ ಮಧ್ಯೆ ಒಬ್ಬರು ಬಂದ್ರು. ಯಾರು? ವಾಯುದೇವರು. ದೇವರನ್ನ ಪ್ರಾರ್ಥನೆ ಮಾಡಿ ಜಯತೀರ್ಥರೊಳಗೆ ನಿಂತು ಆ ಜಯತೀರ್ಥ ಅಂತ ಹೆಸರಿಟ್ಟುಕೊಂಡದ್ದಿವರೇ. ಅದಕ್ಕೆ ಹೇಳುತ್ತಾರೆ ಪಾರ್ಥ ಅಂತ ಅರ್ಜುನನಿಗೆ ಹೆಸರು, ದೇವರಿಗೆ ಪಾರ್ಥ ಸಖ ಅಂತ ಹೆಸರು.
ಅವಾಗ ಯಾರೋ ಕೇಳಿದ್ರು ಅರ್ಜುನನ್ನ, ಅರ್ಜುನ ನೀ ಎಂಥ ಪುಣ್ಯ ಮಾಡಿದೀಯಾ, ಎಂಥ ಇದು ಏನಪ್ಪ, ಕೃಷ್ಣ ಭಗವಂತ ನಿನ್ನ ಹೆಗಲ ಮೇಲೆ ಕೈ ಹಾಕಿ ಓಡಾಡಿದನಲ್ಲ, ಇದೆಂಥ ಭಾಗ್ಯ ನಿಂದು, ಇದು ನೀನೇ ಪಡ್ಕೊಂಡದ್ದು, ಹೇಗ್ ಬಂತು ಅಂತ ಕೇಳಿದ್ದಕ್ಕೆ ಉತ್ತರ ಕೊಡುತ್ತಾರೆ. ಭೀಮಸೇನ ದೇವರ ಸ್ತೋತ್ರ ಮಾಡುತ್ತಾ ಒಬ್ಬರು ಮಹಾನುಭಾವರು ಶೇಷದಾಸರು, ಅವರು ತಮ್ಮ ಸುಳಾದಿಗಳಲ್ಲಿ ಬದುಕಿದಾಗ ಎಂದು ಹೇಳಿಕೊಂಡಿಲ್ಲ, ಕೇವಲ ವಿಠ್ಠಲ ಬಂದು ಶೇಷದಾಸರು ಎಲ್ಲಿದ್ದಾರೆ, ಶೇಷದಾಸ ಕುಠೆ ಅಂತ ಕೇಳಿದಕ್ಕೆ ಶೇಷದಾಸರು ದೇವರನ್ನೇ ಕೇಳುತ್ತಾರೆ. ಯಾಕೆ ಶೇಷದಾಸರಿಂದ ಏನು ಕೆಲಸ ನಿನ್ಗೆ, ಅವರು ಮಾಡಿದ ಸುಳಾದಿಗಳು ಕೇಳಲಿಕ್ಕೆ ಬಂದಿದ್ದೇನೆ ನಾನು ಅಂತ ವಿಠ್ಠಲ ಹೇಳುತ್ತಾನೆ. ಹೇಳಿದ್ದಕ್ಕೆ ಅವರು ಸುಳಾದಿಗಳೆಲ್ಲ ವಿಠ್ಠಲನಿಗಾಗಿ ಬರೆಯುತ್ತಾರೆ. ಅದರಲ್ಲಿ ತಾವು ಹೇಳಿಕೊಳ್ತಾರೆ, ನಾನು ಯಾರು ಅಂತ ಹೇಳಿದರೆ, ಅಯ್ಯ ಹಿಂದಿನ ಜನ್ಮದಲ್ಲಿ ನಿನ್ನ ಮಗನಾಗೇ ಬಂದಿದ್ದೆ, ರಾಮಚಂದ್ರನಾಗಿದ್ದಾಗ ಕುಶನಾಗಿ ಬಂದಿದ್ದೆ, ಮತ್ತ ಎರಡನೇ ಜನ್ಮದಲ್ಲಿ ನಿನ್ನ ಸ್ನೇಹಿತನಾಗಿ ಬಂದಿದ್ದೆ ಸ್ವಾಮಿ, ಇಂಥ ಭಾಗ್ಯ ಪಡ್ಕೊಂಡವ ನಾನು ಅಂತ ಹೇಳುತ್ತಾರೆ. ಅದರಲ್ಲೂ ಹೇಳುತ್ತಾರೆ ಸುಳಾದಿಯಲ್ಲಿ, ಹೀನ ಮತಗಳ ಅದ್ರಿಗೆ ಕುಲಿಶನೆಂದೆನಿಸಿ, ಹೀನ ಮತಗಳ ಪರ್ವತಕ್ಕೆ ವಜ್ರಾಯುಧದಂತೆ ಇದ್ದುಕೊಂಡು ಮೆರೆದಂಥ ವಾಣಿ ಈಗ ನಿನ್ನ ನಾಮ ಉಚ್ಚರಿಸದೋ ಅಂತ ದೇವರಲ್ಲಿ ಕೇಳಿಕೊಳ್ಳುತ್ತಾರೆ. ಹಿಂದೆ ಅದ್ಭುತವಾದ ಗ್ರಂಥಗಳನ್ನು ಬರೆದಿದ್ದೆ, ಮೆರೆಸಿದ್ದೀಯಾ, ಈಗ ಏನೂ ಇಲ್ಲ, ನೀ ಕೊಟ್ರೆ ಉಂಟು, ಇಲ್ಲದಿದ್ದರೆ ಇಲ್ಲ ಎಂಬುದಕ್ಕೆ ಸಾಕ್ಷಿ ಇದಯ್ಯ ಅಷ್ಟ ಹೇಳುತ್ತಾ ಹೋಗ್ತಾರೆ. ಅದರಲ್ಲಿ ಹೇಳುತ್ತಾರೆ, ಅರ್ಜುನನ ಭುಜದ ಮೇಲೆ ಕೃಷ್ಣ ಓಡಾಡಿದ್ದು ಯಾಕೆ ಅಂದ್ರೆ ಅವರು ಹೇಳುತ್ತಾರೆ, ಸ್ವಾಮಿ ನೀ ನನ್ನ ಭುಜದ ಮೇಲೆ ಕೈ ಹಾಕ್ಲಿಕ್ಕೆ ಕಾರಣ ನನ್ನ ಪುಣ್ಯ ಅಲ್ಲ ಹರಿಯೇ, ನನ್ನ ಸಾಧನೆ ಅಲ್ಲ, ಕೇವಲ ನನ್ನ ಅಣ್ಣನ ಕೃಪಾ ಕಟಾಕ್ಷ, ಭೀಮಸೇನನ ಕೃಪಾ ಕಟಾಕ್ಷ ನನ್ನ ಮೇಲೆ ಬಿದ್ದದ್ದಕ್ಕೆ ನಿನ್ನಂಥ ಮಹಾನುಭಾವ ನನ್ನ ಭುಜದ ಮೇಲೆ ಕೈ ಹಾಕಿ ಓಡಾಡಿದ್ದಷ್ಟೇ ಹೊರತು ನಾನೆಲ್ಲಿ ನೀನೆಲ್ಲಿ, ಕೇವಲ ಭೀಮಸೇನನ ಅನುಗ್ರಹದಿಂದ ಅರ್ಜುನನಿಗ ಭಾಗ್ಯ ಸಿಕ್ತು ಅಂತ ಹೇಳುತ್ತಾರೆ. ಅದಕ್ಕೆ ಪಾರ್ಥ ಸಖ ಅಂತ ದೇವರ ಹೆಸರು ಯಾಕೆ ಅಂದ್ರೆ, ಈ ಪಾರ್ಥನ ಸಖ ಅಲ್ಲ, ಆ ಪಾರ್ಥನೊಳಗೆ ಪಾರ್ಥ ಅಂತ ಹೆಸರಿಟ್ಟುಕೊಂಡ ಭೀಮಸೇನ ದೇವರ ಸಖ ಆ ಭಗವಂತ. ಆ ರೀತಿಯಲ್ಲಿ ತಿಳಿಸಿಕೊಡುತ್ತಾರೆ. ಆ ರೀತಿಯಲ್ಲಿ ಅದು ಹೇಳುತ್ತಾರೆ, 5 ಜನ ಪಾಂಡವರಲ್ಲಿ ವಾಯುದೇವರು 5 ರೂಪದಿಂದ ಬಂದಿದ್ರು. ಇವರು ವಿಶೇಷವಾಗಿ ಭೀಮಸೇನ ದೇವರು ಸಾಕ್ಷಾತ್ತು, ಮಿಕ್ಕರಲ್ಲಿ ವಾಯುದೇವರ ಸನ್ನಿಧಾನ ಇದ್ದು ಅವರಿಂದ ಸಾಧನೆ ಮಾಡಿಸಿದ್ದು. ಆ ರೀತಿಯಾಗಿ ತಿಳಿಸಿಕೊಡುತ್ತಾರೆ. ಆ ರೀತಿ ನಾವು ಜಯತೀರ್ಥರ ಆರಾಧನೆ ಅಂದರೆ ಅವರೇ ಹೇಳಿಕೊಡುತ್ತಾರೆ. ಜಯತೀರ್ಥರು ಪೂರ್ಣ ಪ್ರಮತಿ, ನಮ್ಮ ವಿಶೇಷವಾದ ಮಧ್ವಾಚಾರ್ಯರ ಕಾರುಣ್ಯ ಶರಣಿಂ ಪ್ರಪನ್ನಾಹ ಮಾನ್ಯಾಸ್ಮಃ ಮಹತಾಂ ಮಾನ್ಯಾಸ್ಮಃ. ಜ್ಞಾನಿಗಳೆಲ್ಲ ಜಯತೀರ್ಥರು ಅಂದಾಗ ಅಪ ಅಂತ ಹೇಳಿ ಆದರ ಮಾಡುತ್ತಾರಲ್ಲ, ಬರೆಯ ಅಂತ ಪದ್ಮನಾಭ ತೀರ್ಥಾದಿಗಳೆಲ್ಲ ಹತ್ತಿರ ಕರೀತಾರೆ, ಮಿಕ್ಕವರೆಲ್ಲ ಕೈ ಮುಗಿತಾರೆ. ಯಾಕೆ? ಮಧ್ವರಾಯರ ಕರುಣೆ ಹೊಂದಿದ್ದದ್ದಕ್ಕೆ ಅಂತ ಜಯತೀರ್ಥರೇ ಹೇಳಿಕೊಂಡಾಗ, ಜಯತೀರ್ಥರ ಆರಾಧನೆ ಕಾಲಕ್ಕೆ ಮಧ್ವರಾಯರನ್ನೇ ನೆನೆಯದಿದ್ದರೆ, ಜಯತೀರ್ಥರಿಗೆ ಪಾಠ ಹೇಳಿ ಜಯತೀರ್ಥರನ್ನು ಈಗೂ ಕೊಟ್ಟು ಜಯತೀರ್ಥರ ಮೂಲಕವೇ ಎಲ್ಲ ಮಾಡಿಸ್ತಾ ಇರುವಂಥ ಮಧ್ವರಾಯರಿಗೆ ನಾವು ನಮಸ್ಕಾರ ಮಾಡಬೇಕು. ಅವರ ಹೆಸರು ಜಯತೀರ್ಥ. ಜಯ, ಎಲ್ಲರಿಗೆ ಜಯವನ್ನ ಕೊಡುವ ತೀರ್ಥ. ಶಾಸ್ತ್ರವನ್ನ ಹೊತ್ತಿದ್ದವರು ಮಧ್ವರಾಯರು, ಅವರಿಗೆ ಜಯತೀರ್ಥ ಅಂತ ಮೊದಲ ಹೆಸರು. ಅವರನ್ನ ಹೃದಯದಲ್ಲಿ ಹೊತ್ತಿದ್ದಕ್ಕೆ ನಮ್ಮ ಜಯತೀರ್ಥರಿಗೆ ಜಯತೀರ್ಥ ಅಂತ ಹೆಸರು ಬಂತು. ಅದಕ್ಕೆ ಜಯತೀರ್ಥರಿಗೆ ಜಯತೀರ್ಥ ಅಂದ್ರೆ ಜಯವನ್ನ ಕೊಡುವನ್ನ ತೀರ್ಥ ಅಂದ್ರೆ ವಿಶೇಷವಾದ ತೀರ್ಥ. ಶಾಸ್ತ್ರವನ್ನ ಅಂದ್ರೆ ಟೀಕಾಕೃತ್ಪಾದರೆ ಏನು ಮಾಡಿದಿರಯ್ಯ, ಇಲ್ಲದ್ದೇನಾದರೂ ಹೇಳಿದಿರ? ಇದ್ದದ್ದೇ ಹೇಳಿದ್ರು. ಇದ್ದದ್ದನ್ನ ಮಧ್ವರಾಯರೇ ಮೊದಲು ಹೇಳಿದರಲ್ಲ, ಮತ್ತೆ ಇವರೇನು ಹೇಳಬೇಕಾಗಿತ್ತು ಅಂದ್ರೆ, ಅವರು ಹೇಳಿದ್ದೇ ನಮ್ಮ ಬಾಯಿಗೆ ಎಟಕದೇ ಇರುವಂಥದ್ದನ್ನ ತಿಳಿ ಮಾಡಿಕೊಟ್ರು, ವಿಸ್ತಾರ ಮಾಡಿದ್ರು, ತಮ್ಮ ಅನುಭವದ ನುಡಿಗಳನ್ನು ಸೇರಿಸಿದರು, ತಲೆಗೆ ಹೋಗುವಂತೆ ಮಾಡಿದ್ರು. ಇಲ್ಲದಿದ್ರೆ ಏನಾಗ್ತಿತ್ತು ಅಂದ್ರೆ, ಆಚಾರ್ಯರ ಗ್ರಂಥಗಳು ಇದ್ರೂ ಕೂಡ ನಮ್ಮ ಪಾಡಿಗೆ ಇಲ್ಲದಂತೆ ಆಗ್ತಾ ಇತ್ತು. ಆದ ಕಾರಣ ಶ್ರೀಮದ್ ಆಚಾರ್ಯರ ಗ್ರಂಥಗಳನ್ನ
ನಮ್ಮವರೆಗೆ ತಂದುಕೊಟ್ಟು ನಮಗೆ ವಿಶೇಷವಾಗಿರತಕ್ಕಂಥ ಅರ್ಥಗಳನ್ನ ಬಿಡಿಸಿ ಹೇಳಿದ ಜಯತೀರ್ಥರನ್ನ ನೆನೆಯೋಣ. ಅವರನ್ನ ಕುರಿತು ಹೇಳುವಾಗ ಚೂರು ವಾಲ್ಯೂಮ್ ಬೆಳೆಸಿ, ಚೂರು ಅವರು ಹೇಗೆ ಆಚಾರ್ಯರ ಗ್ರಂಥಗಳನ್ನ ವಿವರಿಸಿದರು ಅದನ್ನು ಹೇಳುತ್ತಾರೆ. ಚಿತ್ರೈಹಿ ಪದೈಶ್ಚ ಗಂಭೀರೈಹಿ ವಾಕ್ಯೈಹಿ ಮಾನೈಹಿ ಅಖಂಡಿತೈಹಿ. ಅವರು ಚಿತ್ರೈ ಪದೈಶ್ಚ ಗಂಭೀರೈಹಿ, ಇವರ ಮಾತುಗಳೆಂಥದ್ದಿತ್ತು ಅಂದ್ರೆ ಚಿತ್ರವಾದ ಮಾತುಗಳಂತೆ. ಅದೇನು ಚಿತ್ರ? ಆಚಾರ್ಯರ ಏನು ಹೇಳಿದ್ದಾರೆ ಅದನ್ನೇ ಹೇಳ್ತಾ ಇದ್ದಾರೆ. ಚಿತ್ರ ಏನು ಬಂತು ಅಂದ್ರೆ ಹೇಳ್ತಾರೆ, ಆಚಾರ್ಯರ ಮಾತೆ ಚಿತ್ರ, ಆಚಾರ್ಯರ ಮಾತೆ ಚಿತ್ರ. ಆ ಚಿತ್ರವಾದ ಮಾತಿನ ಚಿತ್ರತೆಯನ್ನ ತೋರಿಕೊಟ್ಟದ್ದಕ್ಕೆ ಇವರ ಮಾತು ಚಿತ್ರ. ಯಾಕೆ ಚಿತ್ರ ಅಂತ ಹೇಳ್ತಾರೆ, ಆಚಾರ್ಯರು ಒಂದು ಪಂಕ್ತಿ ಹೇಳಿರುತ್ತಾರೆ, ಯಾವುದೋ ಒಂದು ಪಂಕ್ತಿ ಹೇಳಿದ್ದಾಗ ಅದರರ್ಥ ಒಂದರ್ಥ ನಮಗೆ ಹೊಳೆಯುತ್ತೆ, ಒಂದರ್ಥ ನಮಗೆ ಹೊಳೆಯುತ್ತೆ. ಅದಕ್ಕೆ ಜಯತೀರ್ಥರು 20 ಅರ್ಥ ಹೇಳ್ತಾರೆ. ಇದೆಲ್ಲಿ ಸಿಕ್ತು ನಿಮಗೆ? ಮೇಲ್ನೋಟಕ್ಕೆ ಇಷ್ಟೇ ಅರ್ಥ ಅಲ್ವಾ ಅಂದ್ರೆ ಆ ಮೇಲ್ನೋಟದ ಆ ಮಧ್ವರಾಯರ ಮಾತೇನಿದೆ ಅದು ಚಿತ್ರವಾದ್ದಯ್ಯ. ಚಿತ್ರ ಅಂದ್ರೆ ಅನೇಕ ರೀತಿಯಾದ ಅರ್ಥಗಳನ್ನ ತಿಳಿಸಿಕೊಡುತ್ತೆ. ಈ ಬಣ್ಣಗಳಲ್ಲಿ ಇರುತ್ತೆ. ಬಣ್ಣಗಳಲ್ಲಿ ಹಳದಿ ಬಣ್ಣ, ಕೆಂಪು ಬಣ್ಣ, ಬಿಳಿ ಬಣ್ಣ, ಎಲ್ಲ ಬಣ್ಣಗಳ ಕುರಿತು ಹೇಳ್ತಾರೆ. ಈ ಬಣ್ಣಗಳಲ್ಲದೆ ಎಲ್ಲಾ ಮಿಶ್ರವಾದ ಒಂದು ಬಣ್ಣ ಇದ್ರೆ ಅದನ್ನು ಯಾವ ಬಣ್ಣ ಅಂತ ಕರೀತಾರೆ? ಚಿತ್ರ ಅಂತ ಕರೀತಾರೆ. ಅದನ್ನ ಚಿತ್ರ ಬಣ್ಣ ಅಂತ ಹೇಳಿ. ಚಿತ್ರ ಅಂದ್ರೆ ಎಲ್ಲಾ ಮಿಶ್ರ ಅಂತ. ಹಾಗೆ ಆಚಾರ್ಯರ ಒಂದೊಂದು ಪಂಕ್ತಿ ಚಿತ್ರ. ಯಾಕೆ ಅಂದ್ರೆ ಅನೇಕ ಅರ್ಥಗಳನ್ನ ಹೊರಹಾಕುತ್ತೆ. ಯಾರಿಗೆ ಯೋಗ್ಯತೆ ಇದೆಯೋ, ತಿಳ್ಕೊಳ್ಳುವ ತಾಕತ್ತಿದೆಯೋ ಅವರಿಗೆ ನಾನಾ ಅರ್ಥಗಳನ್ನ ಹೊರಹಾಕುತ್ತೆ. ಆಚಾರ್ಯರ ಪಂಕ್ತಿ ಒಬ್ಬರಿಗೆ ಒಂದೇ ಅರ್ಥ ಆಯಿತು, ಇನ್ನೊಬ್ಬರಿಗೆ 2 ಅರ್ಥ ಆಯಿತು. ಅದಕ್ಕೆ ಜಯತೀರ್ಥರು ನೋಡಿದ್ರು, ಇದು ನೋಡಿದಾಗ ಅರ್ಥ ಅಲ್ಲಯ್ಯ, ನಾನು ಅವರ ಬಾಯಿಂದ ಈ ಪಂಕ್ತಿಗೆ ಕೇಳಿದ ಅರ್ಥಗಳಿಷ್ಟು. ಸಾಕ್ಷಾತ್ತಾಗಿ ಮಧ್ವರಾಯರ ಮುಂದೆ ಎತ್ತಾಗಿ ಕೂತು ಕೇಳಿ 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 ಕೊನೆಗೆ ಕೇಳುತ್ತಾರೆ ಮಧ್ವರಾಯರನ್ನ, ನಿಮ್ಮ ಗ್ರಂಥಗಳಿಗೆ ವ್ಯಾಖ್ಯಾನ ಯಾರು ಮಾಡುತ್ತಾರೆ ಅಂದ್ರೆ ಏಷ ಗೋರಾಟ, ಈ ಎತ್ತು ಮುಂದೆ ವ್ಯಾಖ್ಯಾನ ಮಾಡುತ್ತೆ. ಅವರೆಲ್ಲ ಹೇಳಿದು ನಮ್ಮನ್ನ ಬಿಟ್ಟು ಎತ್ತು ವ್ಯಾಖ್ಯಾನ ಮಾಡುತ್ತೆ. ಎತ್ತಿನೊಳಗೆ ನಾನಿದ್ದು ಮಾಡಿಸ್ತೇನೆ ಅಂತ ಅರ್ಥ. ಆ ರೀತಿ ಜಯತೀರ್ಥರಿಂದ ವ್ಯಾಖ್ಯಾನವನ್ನೆಲ್ಲ ಮಾಡಿಸಿದರು. ಆ ಒಂದೊಂದು ಪಂಕ್ತಿಯನ್ನ ಆಚಾರ್ಯರು ಹೇಳ್ತಾ ಹೋಗುವಾಗ ಅದರಲ್ಲಿ ಒಂದು ಪಂಕ್ತಿಗೆ ಅಪರೂಪದ ಅರ್ಥಗಳೆಲ್ಲ ಹೇಳಿದರು. ಆವಾಗ ಜಯತೀರ್ಥರಂದ್ರು, ಆ ಪಂಕ್ತಿಗೆ ಅರ್ಥ ಹೇಗೆ ಕೊಡುತ್ತೆ ಅಂತೀರಾ? ಇಷ್ಟರ್ಥಗಳನ್ನ ತೂ ಚ ಮೊದಲಾದ ಏನು ಚಕಾರ ಮೊದಲಾದ ಪ್ರಯೋಗ ಮಾಡ್ತಾರಲ್ಲ ಆಚಾರ್ಯರು, ಅದರೊಳಗೆ ಬಚ್ಚಿಟ್ಟಿದ್ದಾರೆ. ಎಷ್ಟು? ಕಿಂಚ ಅಪಿಚ, ಕಿಂಚ ಅಪಿಚ ಅಂತ ಇದನ್ನ ವಿದ್ಯಾಮಾನ್ಯರು ಬಹಳ ಸೊಗಸಾಗಿ ವರ್ಣನೆ ಮಾಡುತ್ತಾರೆ. ಜಯತೀರ್ಥರನ್ನ ವರ್ಣನೆ ಮಾಡುತ್ತಾ ಅವರು ಕಿಂಚ ಅಪಿಚ ಅಂತ ಎಷ್ಟು ಅರ್ಥಗಳು ಹೇಳ್ತಾರಪ್ಪ ಅಂತ. ಅಂದ್ರೆ ಈ ಅರ್ಥಗಳು ಎಲ್ಲಿಂದ ಬಂತು? ಪೂರ್ಣ ಪ್ರಮತಿ ಕಾರುಣ್ಯ ಸವರ್ಣಿಂ ಪ್ರಪನ್ನ. ಮಧ್ವರಾಯರ ಕರುಣೆ. ನನಗೆ ಪಾಠ ಹೇಳಿದ್ದಷ್ಟೇ ಅಲ್ಲ, ಈಗ ನೆನಪು ಕೊಟ್ಟು ಬರೆಸ್ತಾ ಇರೋದು ಅವರೇ ಎಂಬ ಎಚ್ಚರ, ಕಟ್ಟೆಚ್ಚರ ಯಾರಲ್ಲಿತ್ತೋ ಅವರು ಜಯತೀರ್ಥರು. ಅಹಂಕಾರ ಪೂರ್ಣ ಬುಡಮಟ್ಟ ತೆಗೆದು ಹಾಕಿದ ವ್ಯಕ್ತಿ. ಆ ಮಹಾನುಭಾವರು ಬರೆದ ಗ್ರಂಥವನ್ನ ಅವರನ್ನ ಅಹಂಕಾರ ಪೂರ್ಣ ತುಂಬಿಕೊಂಡದ್ದೇನು ಮಾಡ್ತಿದೆ. ಗತಿ ಏನು? ಸುಧಾ ಓದಿದ ಮೇಲೆ ಅವರು ಮಾಡಿಸಿದ್ರಯ್ಯ ಎಂಬ ಎಚ್ಚರ ಬಾರದೆ, ನಾವು ಓದಿದೆ ನನಗಿಷ್ಟು ಗೊತ್ತು ಅಂತ ಹಾರಲಿಕ್ಕೆ ನಾನು ಶುರು ಮಾಡಿದರೆ ಸುಧಾ ಓದಿದೆಯಾ ಬಿಟ್ಟಿಯಾ ಅರ್ಥ ಆಗಿಲ್ಲ ಅಂತ ಆಗುತ್ತೆ. ಜಯತೀರ್ಥರಿಗೆ ಅಹಂಕಾರ ಇಲ್ಲ, ಅವರ ಗ್ರಂಥ ಓದಿದ ನಮಗೆ ಅಹಂಕಾರ ಬಂದ್ರೆ ಗ್ರಂಥ ತಪ್ಪಲ್ಲ, ನಾವೇ ತಪ್ಪಾಗಿ ಓದಿದ್ವು ಅಂತ ಅರ್ಥ. ಆ ರೀತಿಯಲ್ಲಿ
ವಿಶೇಷವಾದ ಚಿತ್ರೈ. ಒಂದೊಂದು ಶಬ್ದದಲ್ಲಿ, ಆಚಾರ್ಯರ ಶಬ್ದದಲ್ಲಿ ಎಷ್ಟೆಷ್ಟು ಅರ್ಥಗಳಿವೆಯೋ ಹುಡುಕಿ 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 ತೆಗೆದು 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 ಜಗತ್ತಿಗೆ ತೋರಿದ್ರು. ಎಷ್ಟು ತೋರಿದ್ರು ಅಂದ್ರೆ ತುಂಬಾ ತೋರಿದ್ರು. ತುಂಬಾ ತೋರಿದ್ರು ಅಂದ್ರೆ ಎಷ್ಟು ಅಂದ್ರೆ ತುಂಬಾ ಇದೆ, ಇದ್ದದ್ದೆಲ್ಲ ತೋರಿಲ್ಲ ಅಂತವರು. ಹೇಗೆ ಬ್ರಹ್ಮಸೂತ್ರಗಳಲ್ಲಿ ವೇದವ್ಯಾಸರು ಏನೇನು ಅರ್ಥಗಳನ್ನ ಇಟ್ಟಿದ್ರು, ಗೀತೆಯಲ್ಲಿ ಏನು ಅರ್ಥ ಇಟ್ಟಿದ್ರು, ಆ ಅರ್ಥವನ್ನೆಲ್ಲ ಆಚಾರ್ಯರು ನಾ ಹೇಳಿದೆ ಅಂದ್ರೆ ವೇದವ್ಯಾಸರಂದ್ರು ಎಲ್ಲ ಎಲ್ಲಿ ಹೇಳಿದೆ, ಚೂರೇ ಹೇಳಿದೆಯಲ್ಲ, ಲೇಷತಃ ಅಂತ ಹಾಕಿಬಿಟ್ರು. ನೀನು ಹೇಳಿದ್ದೆ ಸ್ವಲ್ಪ, ನಿನಗೆ ಗೊತ್ತಿದ್ದು ಜಾಸ್ತಿ, ಗೀತೆಯ ಅರ್ಥ ನಿನಗೆ ಗೊತ್ತಿದ್ದು ಜಾಸ್ತಿ, ಹೇಳಿದ್ದು ಚೂರು. ಅದು ಗೀತಾ ಭಾಷ್ಯ ತಾತ್ಪರ್ಯ ಎಲ್ಲ. ಹಾಗಾದ್ರೆ ಜ್ಯೋತಿಷ್ಠರು ಏನ್ ಮಾಡಿದ್ರು? ಆದರೆ ಮಧ್ವರಾಯರಿಗೆ ಗೊತ್ತಿದ್ದೆಲ್ಲ ಅವ್ರಿಗೆ ಗೊತ್ತಾಯ್ತಾ ಅಂತ ಮೊದಲ ಪ್ರಶ್ನೆ. ಮಧ್ವರಾಯರಿಗೆ ಏನೆಲ್ಲ ಗೊತ್ತಾಗುತ್ತೋ ಅದು ಜ್ಯೋತಿಷ್ಠರಿಗೆಲ್ಲ ಗೊತ್ತಾಗಿಲ್ಲ ಅಂದ್ರೆ ಜ್ಯೋತಿಷ್ಠರೇ ಹೇಳ್ತಾರೆ ನನಗವೆಲ್ಲ ಗೊತ್ತಾಗಿಲ್ಲ. ಎಷ್ಟು ನನ್ನ ತಲೆಗೆ ಎಷ್ಟು ಎಟಕಿತೋ ಯಥಾಮತಿ ಅಂತ ಹೇಳುತ್ತಾರೆ. ಯಥಾಮತಿ ಅಂತ ಶಬ್ದ ಹೇಳಿದಾಗ ಅವಾಗ ಮತ್ತು ಸಂಶಯ ಬರುತ್ತೆ. ಮಧ್ವರಾಯರಿಗೆ ಗೊತ್ತಿದ್ದಷ್ಟು ಜಯತೀರ್ಥರಿಗೆ ಗೊತ್ತಿಲ್ಲ. ಈಗ ಜಯತೀರ್ಥರೇ ಹೇಳುತ್ತಾ ಇದ್ದಾರೆ. ಹಾಗಾದ್ರೆ ಜಯತೀರ್ಥರಿಗೆಲ್ಲ ಎಷ್ಟು ಗೊತ್ತೋ ಅಷ್ಟೆಲ್ಲ ಹೇಳಿದ್ರ ಅಂದ್ರೆ ಯಥಾಮತಿ ಶಬ್ದಕ್ಕೆ ವ್ಯಾಖ್ಯಾನಕಾರರು ವ್ಯಾಖ್ಯಾನ ಮಾಡುತ್ತಾರೆ. ಶಿಷ್ಯ ಬುದ್ಧಿ ಅನತಿಕ್ರಮ್ಯ. ಶಿಷ್ಯರ ಬುದ್ಧಿಗೆ ಎಷ್ಟೆಷ್ಟು ಎಟಕಬೇಕೋ ಅಷ್ಟಷ್ಟು ನಾನು ಹೇಳುತ್ತಾ ಇದ್ದೇನೆ. ಆವಾಗ ಮತ್ತು ಪ್ರಶ್ನೆ ಬಂತು, ಅಲ್ಲ ನೀವು ಬರೋದು ಒಂದು ಟೀಕೆಯೋ ಎರಡು ಟೀಕೆಗಳು 10 ಟೀಕೆಗಳು ಒಂದೇ ಇದ್ರೆ ನಿಮ್ಮ ಶಿಷ್ಯರಲ್ಲಿ ಒಬ್ಬರಿಗೆ ಯೋಗ್ಯದ ಚೂರು ಇರುತ್ತೆ, ಒಬ್ಬರಿಗೆ ಜಾಸ್ತಿ ಇರುತ್ತೆ, ಹಾಗಿರುತ್ತೆ. ಮತ್ತೆ ಎಲ್ಲರಿಗೂ ಒಂದೇ ಕೊಟ್ರಲ್ಲ ಟೀಕಾ ಅಂದ್ರೆ, ನಾನು ಒಂದೇ ಟೀಕೆಯನ್ನು ಕೊಟ್ಟರೂ ಕೂಡ ಆ ಶಬ್ದಗಳು ಚಿತ್ರವಯ್ಯ ಅಂದ್ರು. ಏನ್ ಚಿತ್ರ ಹೇಳ್ತಾರಲ್ಲ, ಅವರು ಬಹಳ ಜಾಂಡ್ರು, ಚತುರ, ಚಿತ್ರ ಅಂದ್ರೆ ಒಳ್ಳೆ ಜಾಂಡ್ರು ಅಂತ. ಅಂದ್ರೆ ಜಾಂಡ್ರು ಅಂದ್ರೆ ಯಾರ ಸರಿ ಹೇಗಿರಬೇಕೋ ಗೊತ್ತವರಿಗೆ. ಹಾಗೆ ಟೀಕಾಕೃತ್ಪಾದರ ಪಂಕ್ತಿಯಲ್ಲಿರುವ ಪದಗಳು ಹೇಗಿರುತ್ತೆ, ಬಹಳ ಜಾಣ ಪದಗಳು ಹಾಕಿದ್ದಾರೆ. ಹೇಗೆ ಅಂದ್ರೆ ಎಷ್ಟೆಷ್ಟು ಯಾವ ಜೀವಿಗೆ ಯೋಗ್ಯತೆ ಇರುತ್ತೆ ಅಷ್ಟಷ್ಟು ಅರ್ಥಗಳನ್ನ ತೋರಿಕೊಡುತ್ತೆ ಆ ಪಂಕ್ತಿ. ಟಿಪ್ಪಣಿಗಳನ್ನು ನೋಡಿದಾಗ ಅದೇ ಶಬ್ದ ಒಬ್ಬರಿಗೆ ಒಂದರ್ಥ, ಇನ್ನೊಬ್ಬರಿಗೆ ಇನ್ನೊಂದರ್ಥ, ಇನ್ನೊಂದರ್ಥ. ವ್ಯಾಸರಾಜರಿಗೆ ಚಂದ್ರಿಕಾದಲ್ಲಿ ಇನ್ನ ಅರ್ಥಗಳು, ಹೌದಾ? ನ್ಯಾಯಾಮೃತದಲ್ಲಿ ಎಷ್ಟು ಅರ್ಥಗಳು. ಹಾಗೆ 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 ಇದೇ ಶಬ್ದ ಇಷ್ಟಿಷ್ಟು ಅರ್ಥ ತೋರಿತು. ಹೇಗೆ ಅವರರ್ಥ ಮಾಡಿಕೊಂಡ್ರ ಅಂದ್ರೆ ಅವರೆಲ್ಲ ಹೇಳ್ತಾರೆ ಆ ಶಬ್ದವೇ ತೋರಿದ್ದು ಹೇಳಿದ್ದು ನಾವಷ್ಟೇ, ನಾವೇನ್ ಮಾಡಿಲ್ಲ. ಹೌದಾ? ಅದ್ಯಾಕೆ ತೋರಿತು? ಅದು ಚಿತ್ರ. ಆ ಶಬ್ದಗಳೇ ಚಿತ್ರ. ಯಾಕೆ ಅಂದ್ರೆ ಅದು ಮಾಡೋ ಕೆಲಸವೇ ಚಿತ್ರ. ಕೆಲವರಿಗೆ ಬರೀ ಅರ್ಥ ಇಷ್ಟೇ ಅರ್ಥ ಅಂತ ತಿಳಿಸಿಕೊಡುತ್ತೆ, ಕೆಲವರಿಗೆ ಜಾಸ್ತಿ ಅರ್ಥ ತಿಳಿಸಿಕೊಡುತ್ತೆ, ಕೆಲವರಿಗೆ ಇನ್ನಷ್ಟು ಜಾಸ್ತಿ ಅರ್ಥ ತಿಳಿಸಿಕೊಡುತ್ತೆ. ಯಾರ್ಯಾರಿಗೆ ಎಷ್ಟು ತಿಳಿಸಬೇಕೋ ಅಷ್ಟೇ ತಿಳಿಸುತ್ತೆ. ಆದ ಮೇಲೆ ಆ ಪದ ಎಷ್ಟಿರುತ್ತೆ ಅಂದ್ರೆ ಯಾರಿಗೆ ಎಷ್ಟು ಅನುಭವ ಕೊಡಬೇಕೋ ಅಷ್ಟೇ ಕೊಡುತ್ತೆ. ಯಾರಿಗೆ ಕೆಲವರಿಗೆ ಜಾಸ್ತಿ ತಿಳಿಸುತ್ತೆ ಅರ್ಥ, ಅನುಭವಕ್ಕೆ ಕೊಡಲ್ಲ. ಕೆಲವರಿಗೆ ಅನುಭವಕ್ಕೂ ಕೊಡುತ್ತೆ. ಆದ ಮೇಲೆ ಅದೇ ಶಬ್ದ ಉಚ್ಚಾರ ಮಾಡ್ತಾ ಮಾಡ್ತಾ ನಿತ್ಯ ಪಾಠ ಪ್ರವಚನ ತೊಡಗಿದವರಿಗೆ ಅದೇ ಶಬ್ದ ಒಳಗಿನ ಅನುಭವ, ತತ್ವಾಭಿಮಾನಿಗಳ ಕರುಣೆ ಪಡೆಯುವಂತೆ ಮಾಡಿ ಅವರಿಗೆ ಇದೇ ಪಂಕ್ತಿ ಮೋಕ್ಷಕ್ಕೆ ಸಾಧನೆ ಆಗುವಂತೆ ಮಾಡುತ್ತೆ. ಅದೇ ಪಂಕ್ತಿ ಕೆಲವರಿಗೆ ಬಾಯಲ್ಲಿ ಬರ್ತಾ ಇದ್ರು ಕೂಡ ಏನಪ್ಪ ಸುಧಾ ಇದು, ಒಣ ಶುಷ್ಕ ತರ್ಕ, ಒಣ ಶುಷ್ಕ ತರ್ಕ. ಬಂದಿದ್ದ ಮಾತುಗಳೇ, ನಾನು ಬರದಾಗ ಮಾತುಗಳು ಹೇಳ್ತಾ ಇಲ್ಲ. ಸುಧಾ ಓದಿದ ಮೇಲೆ, ಓದ್ಲಿಕ್ಕೆ ಮುಂಚಲ್ಲ, ಓದಿದ ಮೇಲೆ ಅಲ್ಲ. ಸುಧಾ ಓದಿದಿರಲ್ಲ, ಸುಧಾ ಈ ವರೀ ಒಣ ತರ್ಕ. ಏನು ಆ ಪರವಾದಿಗಳನ್ನ ಹಿಡ್ಕೊಂಡು ಅವ್ನು ನೀನ್ ತಪ್ಪು ಅಂತ ಹೇಳಲಿಕ್ಕೆಲ್ಲ ಶುರು ಮಾಡಿದ್ದಷ್ಟೇ ತಾನೆ. ಏನಿದೆ ಒಣ ತರ್ಕ ಅಂತ ಕೆಲವರಿಗೆ ಬಂದೀತು. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಚಿತ್ರೈ. ಕೆಲವರಿಗೆ ಹಾಗೇ ಕಾಣುತ್ತೆ, ಬರೇ ತರ್ಕ ಅಂತ, ಕೈಗೆ ಬಂದ್ರೂ ಎಟಕಲ್ಲ. ಕೆಲವರಿಗೆ ಅದರಲ್ಲೇ ಇಡೀ ಎಲ್ಲಾ ಶಾಸ್ತ್ರಾರ್ಥ ಗೋಚರ ಆಗುತ್ತೆ. ಯಾರಿಗೆ ಹಾಗೆ ಗೋಚರ ಆಯಿತು? ರಹಸ್ಯಗಳೆಲ್ಲ ಅದರಲ್ಲಿ ಹೊಳಿತಾ ಬಂತು. ಯಾರಿಗೆ?
ವಿಜಯದಾಸರಂತ ಮಹಾನುಭಾವರು ಹೇಳಿದರು, ಸುಧಾ ಗ್ರಂಥವ ಓದು ಅಂತ ಹೇಳೋದಲ್ಲ, ಸುಧಾ ಗ್ರಂಥ ಓದಿದವರ ಪದ ದರ್ಶನವಾಗೆ ಅಂತ ಹೇಳ್ತಾರೆ. ಸುಧಾ ಗ್ರಂಥ ಓದೋದಲ್ಲ, ಓದಿದವರ ಪಾದ ದರ್ಶನ ಆಗಬೇಕಾದ್ರೂ ಪುಣ್ಯ ಮಾಡಿಕೊಂಡಿರಬೇಕು ನೀನು ಅಂತ ಹೇಳಿಬಿಡ್ತಾರೆ. ಆ ಸುಧಾ ಗ್ರಂಥದಲ್ಲಿ ಏನು ನೋಡಿದರೋ ಮಹಾನುಭಾವರು, ಎಷ್ಟು ಆ ಸುಧಾ ಗ್ರಂಥದ ಒಳಗಿನ ರಹಸ್ಯಗಳ ಸಿದ್ಧಿ ಆಗಿದ್ರೆ ಹೊರತು ಅಡಿಗೆಯವನ ಕೈ ಹಿಡಿದಾಗ ಅವನ ಬಾಯಿಯಿಂದ ಸುಧಾ ಗ್ರಂಥವನ್ನು ಹೇಳಿಸಲಿಕ್ಕೆ ಸಾಧ್ಯ. ಅಂಥ ರಹಸ್ಯಗಳು ನಮಗೆ ಗೊತ್ತೇ, ನಾವು ಮಂಗಳ ಮಾಡಿ ಬರ್ತಾ ಇದ್ದೀವಿ. ಸುಧಾ ಗ್ರಂಥ ಬರೀ ಬಾಯಿಯಿಂದ ಹೇಳೋದಷ್ಟೇ, ಒಳಗೆ ಏಕಿತ್ತರೇ ಹೇಳುತ್ತಾರೆ. ಕೆಲವು ಕಡೆ ಬಿಚ್ಚುತ್ತಾರೆ, ಕೆಲವು ಕಡೆ ಆ ರಹಸ್ಯಗಳು ಬಿಚ್ಚಲ್ಲ. ಕೆಲವು ಕಡೆ ಹೇಳ್ತಾರೆ, ಒಂದು ಕಡೆ ಹೇಳ್ತಾರೆ, ಈ ಗ್ರಂಥದಲ್ಲಿ ಏನು ಆಚಾರ್ಯರು ಬರೆದಾರಲ್ಲ, ನಾನೇನು ಟೀಕಾ ಬರೆದನಲ್ಲ, ಇದರಲ್ಲಿ 4 ಅಧ್ಯಾಯಗಳು. 4 ಅಧ್ಯಾಯಗಳಿಗೆ ಒಂದೊಂದು ಅಧ್ಯಾಯದಲ್ಲಿ 4 ಪಾದಗಳು ಕೂತಿವೆ. ಅಯ್ಯೋ, ನಮಗೂ ಗೊತ್ತು ಸ್ವಾಮಿ, ನೀವೇ ಹೇಳಿದ್ರಲ್ಲ. ಅದಲ್ಲಯ್ಯ, ತಿಳ್ಕೋಬೇಕಾಗಿದ್ದು ಇಷ್ಟೇ, ಹೋಗ್ಬೇಡ. ಇನ್ನೊಂದು ಕೂತಿದೆ. ಈ ಗ್ರಂಥ ಓದುವಾಗ ಅಕ್ಷರ ಅಕ್ಷರದಲ್ಲಿ ನನ್ನ ಹೃದಯದಲ್ಲಿ, ಮಧ್ವರಾಯರ ಹೃದಯದಲ್ಲಿರುವ ದೇವರನ್ನ ಪ್ರತಿಷ್ಠಾ ಮಾಡಿದ್ದೇನೆ, ಆತನ ರೂಪಗಳ ವಿನ್ಯಾಸ ನೋಡಿ ಅಂತಾರೆ ಜಯತೀರ್ಥರು. ಹೇಗೆ ಹೇಳ್ತಾರೆ ಗೊತ್ತಾ? ಮೊದಲನೇ ಅಧ್ಯಾಯದಲ್ಲಿ ವಾಸುದೇವ ರೂಪ, ಇಡೀ ಅಧ್ಯಾಯ ಪ್ರತಿಪಾದ್ಯ ರೂಪ ವಾಸುದೇವ ರೂಪ. 2ನೇ ಅಧ್ಯಾಯ ಸಂಕರ್ಷಣ, 3ನೇದು ಪ್ರದ್ಯುಮ್ನ, 4ನೇದು ಅನಿರುದ್ಧ ಅಂತ ಹೇಳಿ ಮೊದಲನೇ ಅಧ್ಯಾಯದ 4 ಪಾದಗಳಿಗೆ ಆ ಮೊದಲನೇ ಪಾದಕ್ಕೆ ವಾಸುದೇವ, 2ನೇ ಪಾದಕ್ಕೆ ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ ಅಂದ್ರು. ಅಂದ್ರೆ ಹೇಗೆ ಚಿಂತನೆ ಮಾಡಬೇಕು ಅಂದಾಗ ನಮ್ಮ ಅರಣ್ಯಕಾಚಾರ್ಯ ದಿಕ್ಪ್ರದರ್ಶನ ಮಾಡಿದರು. ಇದು ಜಯತೀರ್ಥರು ಹೇಳಿದ ಕ್ರಮ. ಏನದು ಅಂದರೆ, ಇಡೀ ವಿಶೇಷವಾಗಿರತಕ್ಕಂಥ ಭಾಷ್ಯಕ್ಕೆ, ಸೂತ್ರಗಳಿಗೆ ನಾರಾಯಣ ರೂಪ ನಿಯಾಮಕ. ಅಲ್ಲಿಂದ ಬಂದಿರತಕ್ಕಂಥ ಮೊದಲನೇ ಅಧ್ಯಾಯ ವಾಸುದೇವ ರೂಪಾತ್ಮಕವಾದ್ದು. ಅಂದರೆ ಅಲ್ಲಿ ಯಾವ ರೂಪ ನಿಂತಿದೆ ಅಂದರೆ, ಅರಣ್ಯಕಾಚಾರ್ಯರು ತಮ್ಮ ದಿಕ್ಪ್ರದರ್ಶನ ಮಾಡುತ್ತಾರೆ, ಷೋಡಶಿಯರೆಲ್ಲ ಕಡೆ ತೋರುತ್ತಾರೆ. ನಾರಾಯಣನಿಂದ ಬಂದ ವಾಸುದೇವ ರೂಪ, ನಾರಾಯಣ ವಾಸುದೇವ ರೂಪ ಪ್ರಥಮಾಧ್ಯಾಯದಲ್ಲಿದೆ. ದ್ವಿತೀಯಾಧ್ಯಾಯದಲ್ಲಿ ನಾರಾಯಣ ಸಂಕರ್ಷಣ ರೂಪ, 3ನೇ ಅಧ್ಯಾಯದಲ್ಲಿ ನಾರಾಯಣ ಪ್ರದ್ಯುಮ್ನ ರೂಪ, 4ನೇ ಅಧ್ಯಾಯದಲ್ಲಿ ನಾರಾಯಣ ಅನಿರುದ್ಧ ರೂಪ ನಿಂತಿದೆ. ಹೌದಾ? ಹಾಗಾದರೆ ಮೊದಲನೇ ಅಧ್ಯಾಯದ ಮೊದಲನೇ ಪಾದದಲ್ಲಿ ಯಾವ ರೂಪ ಅಂತ ಹೇಳಿದಾಗ, ನಾರಾಯಣ ವಾಸುದೇವ ಮೊದಲನೇ ಅಧ್ಯಾಯ ಪ್ರತಿಪಾದ್ಯ ಮೂರ್ತಿ. ಅಲ್ಲಿ ಮೊದಲನೇ ಪಾದಕ್ಕೆ ವಾಸುದೇವ ಪ್ರತಿಪಾದ್ಯ. ಹಾಗಾದರೆ ಈ ರೂಪ ಎಂಥದ್ದು ಅಂದ್ರೆ, ನಾರಾಯಣ ವಾಸುದೇವ ವಾಸುದೇವ. 2ನೇ ಪಾದಕ್ಕೆ, ಮೊದಲನೇ ಅಧ್ಯಾಯದ 2ನೇ ಪಾದಕ್ಕೆ ನಾರಾಯಣ ವಾಸುದೇವ ಸಂಕರ್ಷಣ. ಮೊದಲನೇ ಅಧ್ಯಾಯದ 3ನೇ ಪಾದಕ್ಕೆ ನಾರಾಯಣ ವಾಸುದೇವ ಪ್ರದ್ಯುಮ್ನ, 4ನೇ ಪಾದಕ್ಕೆ ನಾರಾಯಣ ವಾಸುದೇವ ಅನಿರುದ್ಧ. ಹಾಗೆ 2ನೇ ಅಧ್ಯಾಯದಲ್ಲಿ ನೋಡಿದಾಗ ಹೇಳೋಣ ಬಾಯಿಂದ ಅಲ್ವಾ, ಜನ್ಮದಲ್ಲಿ ಒಂದು ಕೇಳಿವೋ ಇಲ್ವೋ. 2ನೇ ಅಧ್ಯಾಯಕ್ಕೆ ನಾರಾಯಣ ಸಂಕರ್ಷಣ ರೂಪನಿಯಾಮಕ. ಆ ನಾರಾಯಣ ಸಂಕರ್ಷಣದಿಂದ ಬಂದ 4 ಪಾದಗಳಿಗೆ ನಾರಾಯಣ ಸಂಕರ್ಷಣ ವಾಸುದೇವ, ನಾರಾಯಣ ಸಂಕರ್ಷಣ ಸಂಕರ್ಷಣ, ನಾರಾಯಣ ಸಂಕರ್ಷಣ ಪ್ರದ್ಯುಮ್ನ, ನಾರಾಯಣ ಸಂಕರ್ಷಣ ಅನಿರುದ್ಧ ಅಂತ 2ನೇ ಅಧ್ಯಾಯದಲ್ಲಿ. 3ನೇ ಅಧ್ಯಾಯಕ್ಕೆ ನಾರಾಯಣ ಪ್ರದ್ಯುಮ್ನ ರೂಪ ನಿಯಾಮಕ. ಅಲ್ಲಿಂದ ಬಂದ 4 ಪಾದಗಳಿಗೆ ನಾರಾಯಣ ಪ್ರದ್ಯುಮ್ನ ವಾಸುದೇವ, ನಾರಾಯಣ ಪ್ರದ್ಯುಮ್ನ ಸಂಕರ್ಷಣ, ನಾರಾಯಣ ಪ್ರದ್ಯುಮ್ನ ಪ್ರದ್ಯುಮ್ನ, ನಾರಾಯಣ ಪ್ರದ್ಯುಮ್ನ ಅನಿರುದ್ಧ ಅಂತ. ಕೊನೆಯದಕ್ಕೆ ನಾರಾಯಣ ಅನಿರುದ್ಧ ವಾಸುದೇವ, ನಾರಾಯಣ ಅನಿರುದ್ಧ ಸಂಕರ್ಷಣ, ನಾರಾಯಣ ಅನಿರುದ್ಧ ಪ್ರದ್ಯುಮ್ನ, ನಾರಾಯಣ ಅನಿರುದ್ಧ ಅನಿರುದ್ಧ. ಎಂಥ ರೂಪಗಳು ಬಂದು. ಇದು ಜಯತೀರ್ಥರದವರು ಕೊಡ್ತಾರೆ. ಸುಧಾ ಓದಿದವರು ಕೂಡ ನಾವು ಈ ರೀತಿ ಚಿಂತನೆ ಮಾಡಲ್ಲ. ಇದು ಏನು ಹೇಳುತ್ತಾರೆ, ಇದು ಒಂದು ದಿವಸ ಅಲ್ಲಯ್ಯ, ನೀನು ಮೊದಲನೇ ಅಧ್ಯಾಯದ ಮೊದಲನೇ ಪಾದವನ್ನ ಅಧ್ಯಯನ ಮಾಡುತ್ತಾ ಇದ್ದೀಯಾ, ಮೊದಲನೇ ಪಾದ ಅಧ್ಯಯನ ಮಾಡ್ತಾ ಇದ್ದೀಯಾ,
ಅಲ್ಲಿ ಪ್ರತಿಯೊಂದು ಅಕ್ಷರದಲ್ಲೂ ಈ ರೂಪ ನಿಂತಿದೆ. ನಾರಾಯಣ ವಾಸುದೇವ ವಾಸುದೇವ ರೂಪ ಇಡೀ ಆ ಪಾದದಲ್ಲೆಲ್ಲ ನಿಂತಿದೆ. ನೀನು ಇಡೀ ಪಾದವನ್ನು ಒತ್ತೀಯ. ಆ ಓದ ಕಾಲಕ್ಕೆ ಈ ಸೂತ್ರಕ್ಕೆ ಈ ಅರ್ಥ, ಅದರಲ್ಲಿ ಪೂರ್ವ ಪಕ್ಷ, ಈ ಪಕ್ಷ, ಆ ಪಕ್ಷ, ಇದು ಬಂತು, ಇದು ಅದರಲ್ಲಿ ತರ್ಕ, ಮತ್ತ ಸುಧಾಕ್ ಹೋಗ್ಬಿಟ್ರೆ ಇನ್ನ ವ್ಯಾಕರಣ ಎಲ್ಲ ಬಿಡಿಸಿ ಬರುತ್ತೆ. ಕೊನೆಗೆ ಅನ್ಸುತ್ತೆ, ಅಯ್ಯೋ ಚೂರು ನಾನೇನೋ ದೇವರನ್ನ ಒಳಗೆ ಇಷ್ಟು ರೂಪಗಳು, ಭಗವಂತನ ರೂಪ, ಆ ರೂಪ, ಈ ರೂಪ, ಅಥವಾ ಈ ಭಾಗವತ ಏನೋ ಕೇಳಿದ್ರೆ, ಪ್ರಮೇಯ ಭಾಗ ಕೇಳಿದರೆ ಆನಂದ ಪಡ್ತಾ ಇದ್ದೆ, ಬರೀ ಒಣ ಈ ಸೂತ್ರಗಳೆಲ್ಲ ನೋಡ್ತಾ ಇದ್ನಲ್ಲ ಅಂದ್ರೆ ಅವ್ರು ಹೇಳ್ತಾರೆ, ಇಷ್ಟು ಹೊತ್ತು ನೀ ಮಾಡಿದ್ದೇನು ಗೊತ್ತಾ? ಆ ರೂಪದ ಪೂಜಾ, ಆ ಅಕ್ಷರಗಳನ್ನ ಉಚ್ಚಾರ ಮಾಡಿದ್ದೆಲ್ಲ ಎಷ್ಟು ಗೊತ್ತಾ? ನೀನು ಹೊರಗೇನ್ ಮಾಡ್ಲಿಕ್ಕೆ ಸಾಧ್ಯ? ಅಶ್ವಮೇಧ ಯಾಗ ಮಾಡ್ತೀಯ, ದೊಡ್ಡ ಯಾಗ ದಿನಕ್ಕೊಂದು ಮಾಡ್ತೀಯಾ? ಇಲ್ಲ, ದಿನಕ್ಕೊಂದು 10 ಮಾಡ್ಲಿಕ್ಕಾಗತ್ತಾ ಅಶ್ವಮೇಧ ಯಾಗ? ಆಗತ್ತ? ಒಂದು ವೇಳೆ ಅನಂತ ಅಶ್ವಮೇಧ ಯಾಗಗಳು ಮಾಡಿದರೆ ಎಷ್ಟು ಫಲವೋ, ಒಂದೊಂದು ಅಕ್ಷರ ಬ್ರಹ್ಮಸೂತ್ರ, ಆಚಾರ್ಯರ ಭಾಷ್ಯ, ಜಯತೀರ್ಥರ ಪಂಕ್ತಿ, ಒಂದೊಂದು ಅಕ್ಷರ ಹೇಳಿದ್ರೆ ಅಷ್ಟು ಫಲ ಬರುತ್ತೆ. ಕೋಟಿ ಕೋಟಿ ಗಾಯತ್ರಿ ಮಾಡಿದ ಫಲ ಬರುತ್ತೆ. ಹುಚ್ಚರ ಅವರೆಲ್ಲ ಮೊಡಕುಗೊಳಿಸಿ ಇಡೀ ಜೀವನವೆಲ್ಲ ಶಾಸ್ತ್ರದಲ್ಲಿ, ಅದು ಸೂತ್ರ ಪ್ರಸ್ಥಾನಕ್ಕೆ ಹಾಕಿದ್ದಾರೆ. ಎಲ್ಲರೂ ಕೂಡ ಇಡೀ ಜೀವನದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ. ಹತ್ರೇನು ಇವರಿಗೇನು ಗೊತ್ತಿಲ್ವಾ ಇವರಿಗೆ? ಅಂದ್ರೆ ಇಷ್ಟು ರಹಸ್ಯ ಕೂತಿದೆ. ಭಗವಂತ ಮೆಚ್ಚಿ ನಮ್ಮ ಸುತ್ತು ತಿರುಗಿ ಬಿಡುತ್ತಾನೆ ಅಂತ ಹೇಳ್ತಾರೆ ಯತೀರ್ಥರು. ಆ ರೀತಿಯಲ್ಲಿ ಇಷ್ಟು ಹೇಳಿದರೆ, ಮೊದಲನೇ ಅಧ್ಯಾಯ ಮೊದಲನೇ ಪಾದದಲ್ಲಿ ಯಾವ ರೂಪ ಹೇಳಿದ್ನಲ್ಲ, ನಾರಾಯಣ ವಾಸುದೇವ ವಾಸುದೇವ ರೂಪ. ಅದರಲ್ಲಿ ಎಷ್ಟು ಅಧಿಕರಣಗಳು ಅಂತ ನೋಡುತ್ತಾರೆ. ಮೊದಲನೇ ಪಾದದಲ್ಲಿ ಎಷ್ಟು ಸೂತ್ರಗಳು ಬಂದುವು ಅಂತ ನೋಡುತ್ತಾರೆ. ಅದರಲ್ಲಿ ಎಷ್ಟು ಅಧಿಕರಣಗಳು ಬಂದುವು ಅಂತ ಹೇಳ್ತಾರೆ. ಅಧಿಕರಣಗಳಿಗಿರುವ ಭಗವದ್ ರೂಪಗಳು ಬೇರೆ, ಸೂತ್ರಗಳಿಗಿರುವ ಭಗವದ್ ರೂಪಗಳು ಬೇರೆ. ಮೇಲಿಂದ ನೋಡಿದಾಗ ಆ ರೂಪಗಳು ಪುನಃ ಪುನಃ ತಿರುಗಿ ಬರುತ್ತೆ. ಆ ಸೂತ್ರಗಳನ್ನು ಹೇಳುವಾಗ ಒಂದೊಂದು ಅಕ್ಷರದಲ್ಲೂ ಮೂಲ ರೂಪದಿಂದ ಕನೆಕ್ಷನ್, ಅಷ್ಟು ರೂಪಗಳು, ವ್ಯೂಹ ರೂಪಗಳು ನಿಂತಿರುತ್ತೆ. ಆ ರೂಪಗಳೆಲ್ಲ ಏನು ಮಾಡುತ್ತಯ್ಯ ಅಂದರೆ ಏನೂ ಇಲ್ಲ. ಇಷ್ಟು ಬ್ರಹ್ಮಸೂತ್ರಗಳೆಲ್ಲ ಸೇರಿಕೊಂಡು ಅದರಲ್ಲಿರುವ ಎಲ್ಲ ಅಧಿಕರಣಗಳು, ಆ ಪಾದಗಳು, ಅಧ್ಯಾಯಗಳು, ಇಡೀ ಗ್ರಂಥ, ಅಲ್ಲಿರುವ ಭಗವದ್ ರೂಪಗಳೆಲ್ಲ ಸೇರಿದರೆ ಆ ರೂಪಗಳೆಲ್ಲ ಎಲ್ಲಿವೆ? ನಮ್ಮ ಶರೀರದಲ್ಲೇ ಇವೆ. ಇಡೀ ನಮ್ಮ ಶರೀರದಲ್ಲಿ ಇರತಕ್ಕ ಅಪರೂಪದ ರೂಪಗಳೆಲ್ಲ ಅಲ್ಲಿ ಅಕ್ಷರದಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ. ಯಾರಾದರೆ ಇಡೀ ಆಚಾರ್ಯರ ಗ್ರಂಥವನ್ನ, 4 ಅಧ್ಯಾಯ ಇರುವಂತಹ ಭಾಷ್ಯವನ್ನ, ಜಯತೀರ್ಥರ ಕೃತಿಯನ್ನ ಯಾರು ನಿತ್ಯ ಪಾರಾಯಣ ಮಾಡುತ್ತಾರೆ, ಚಿಂತನೆ ಮಾಡುತ್ತಾರೆ, ಪಾಠ ಮಾಡುತ್ತಾರೆ, ಪ್ರವಚನದಲ್ಲಿ ಹೇಳುತ್ತಾರೆ, ಅಂಥವರಿಗೆ ಎಷ್ಟು ಫಲ ಅಂದ್ರೆ, ಏನು ಮೊದಲು ಫಲ, ಆ ಗಂಟು ಈ ಗಂಟು ಅಲ್ಲ, ಅಲ್ಲಿ ನಿಂತಿರುವಂತಹ ಎಲ್ಲಾ ಭಗವದ್ ರೂಪಗಳ ಪೂಜೆ ಆಗಿ ಆ ರೂಪಗಳು ಸಾಕ್ಷಾತ್ತಾಗಿ ಅವರಲ್ಲೇ ಇರುವ ಆ ರೂಪಗಳಲ್ಲಿ ಪ್ರವೇಶ ಮಾಡಿ ಆಕ್ಟಿವಿಟಿ ಶುರುವಾಗುತ್ತೆ. ಎಂಥ ಅಪರೂಪದ ಸಾಧನೆ ಶುರುವಾಗುತ್ತೆ. ಕೇಳಿದವರಿಗೂ ಹೇಳಿದವರಿಗೂ ಆ ಗ್ರಂಥ ಪ್ರತಿಪಾದ್ಯ ಭಗವದ್ ರೂಪಗಳೇ ನಮ್ಮಲ್ಲಿ ನಿಂತಿವೆ. ಅವೆಲ್ಲ ಹೊರಟು ನಮ್ಮಲ್ಲಿ ಪ್ರವೇಶ ಮಾಡಿ ಅಲ್ಲಿ ವಿಶೇಷ ಶಕ್ತಿಯನ್ನು ಪ್ರಕಟ ಮಾಡುತ್ತಾ ಹೋಗುತ್ತೆ. ಇದು ಜಯತೀರ್ಥರ ಕೃತಿಯಲ್ಲಿರತಕ್ಕಂಥ ಅಪರೂಪದ ರಹಸ್ಯ. ಇಂಥ ಚಿಂತನೆ ಪೂರ್ವಕವಾಗಿ ಯಾರು ಸುಧಾ ಗ್ರಂಥವನ್ನ, ಅಪರೂಪದ ರಹಸ್ಯಗಳ ಮೊತ್ತೆ ಇದು, ಎಲ್ಲಾ ಇದರಲ್ಲೇ ತುಂಬಿದೆ ಅಂತ ಯಾರು ಈ ಒಳಗಿನ ಭಗವದ್ ರೂಪಗಳ ಚಿಂತನಾ ಪೂರ್ವಕವಾಗಿ ಅಧ್ಯಯನವನ್ನ ಶುರು ಮಾಡುತ್ತಾ ಹೋಗ್ತಾರೋ ಅಂಥವರಿಗೇನಾಗುತ್ತೆ ಅಂದರೆ, ಇಡೀ ಎಲ್ಲಾ ಗ್ರಂಥಗಳಲ್ಲಿರುವ ರಹಸ್ಯಗಳು ಸುಧಾ ಗ್ರಂಥದಲ್ಲೇ ಹೊಳೆಯಲಿಕ್ಕೆ ಶುರುವಾಗತ್ತೆ. ಎಲ್ಲ ಸುಧಾ ಗ್ರಂಥದಲ್ಲೇ. ಅದಕ್ಕೆ ವಿಜಯರಾಯರ ಮಾತೊಂದಿದೆ. ಆ ಗಂಡೆದೆಯಿಂದ ಅವರು ಹೇಳಿದ ಮಾತು, ಗಂಡೆದೆ ಅಂತ ಹೇಳಬೇಕು. ಪೌರುಷೇಯ ಗ್ರಂಥಗಳೆಲ್ಲ ಸುಧಾ ಗ್ರಂಥದ ಹಿಂದೆ ಅಂತ ಹೇಳಿಬಿಡುತ್ತಾರೆ. ಏನು ನಡಕ ಬರುತ್ತೆ. ನಾವು ಸುಮ್ಮನೆ ನಮ್ಮ ಬಾಯಿ ಬಂದಂದು ಮಾತಾಡಿದ್ರೆ ನಾವು ಬಹಳ ಫ್ರೀ ಆಗಿರ್ತೀವಿ. ತಪ್ಪು ಮಾತಾಡಿದರೆ ಮೇಲೆ ಕೊಚ್ಚಿ ಹಾಕ್ತಾರೆ. ಚೂರು ಹೆಚ್ಚು ಕಮ್ಮಿ ಇರಬಾರದು. ಯಾಕೆ? ಪೌರುಷೇಯ ಗ್ರಂಥಗಳೆಲ್ಲ ಯಾವ್ಯಾವುದು? ಪುರಾಣಗಳೆಲ್ಲ ಪೌರುಷೇಯ ಗ್ರಂಥಗಳೇ. ನಂತರ ಯಾರ್ಯಾರು ದೊಡ್ಡವರು ಬರೆದಿದ್ದಾರೆ ಎಲ್ಲ ಗ್ರಂಥಗಳೆಲ್ಲ ಪೌರುಷೇಯ ಗ್ರಂಥಗಳೇ. ಅವೆಲ್ಲ ತಳ್ಳಿ ಹಾಕಿ ಇದು ದೊಡ್ಡದು ಅಂತ ಹೇಳಿದಂಗಾಯಿತು ಜಯತೀರ್ಥರಿಗೆ. ಎಂಥ ದೊಡ್ಡ ಮಾತು ವಿಜಯರಾಯರು ಹೇಳಿದ್ದು.
ಹೌದ್ರಿ, ಹೇಳಿಬಿಟ್ರೆ ಆಯ್ತಾ? ಪೌರುಷೇಯ ಗ್ರಂಥಗಳೆಲ್ಲ ಸುಧಾ ಗ್ರಂಥದ ಹಿಂದೆ ಅಂತ ಹೇಳಿಬಿಟ್ರೆ ಆಯ್ತಾ? ಪ್ರೂವ್ ಮಾಡಬೇಕಲ್ಲ. ಹೇಗ್ರಿ ಅದು? ದೊಡ್ಡವರೆಲ್ಲ ಬರೆದಿದ್ದಾರಲ್ಲ ಅಂದ್ರೆ ಅವಾಗ ಹೇಳ್ತಾರೆ, ಅಪೇಕ್ಷಿತ ಪ್ರದಾತಾನ್ಯೋ ರಾಘವೇಂದ್ರಾನ್ನ ವಿದ್ಯತೆ. ಅಪೇಕ್ಷಿತವಾದನ್ನು ಕೊಡೋದ್ರಲ್ಲಿ ರಾಯರಿಗಿಂತ ಯಾರಿಲ್ಲ. ಹಾಗಾದ್ರೆ ಅವರು ಗುರುಗಳೇ ಸುಧೀಂದ್ರ ಇದ್ದಾರೆ, ಅವರನ್ನ ಡಿಸ್ಕಾರ್ಡ್ ಮಾಡಿದ್ರ? ಅವರ ಪರಂಪರೆಯಲ್ಲಿ ಜ್ಞಾನಿಗಳಾದ ಯಾರು ವಿಜಯೇಂದ್ರರು, ಆದ ಮೇಲೆ ವಿಶೇಷವಾದ ಆ ಪರಂಪರೆಯಲ್ಲಿ ಬಂದಿರತಕ್ಕಂತಹ ಜಯತೀರ್ಥರು, ಮಧ್ವರಾಯರು ಯಾರು ಇಲ್ವಾ ರಾಯರ ಮುಂದೆ? ಅಂದ್ರೆ ರಾಯರೊಳಗೆ ಎಲ್ಲರೂ ಕೂತಿದ್ದಾರೆ ಅಂತ ಅರ್ಥ. ಯಾರನ್ನ ತೆಗೆದುಹಾಕಿಲ್ಲ. ಹಾಗೆ ಜಯತೀರ್ಥರು ಬರೆದ ಸುಧಾ ಗ್ರಂಥ, ಅದರ ಹಿಂದೆ ಎಲ್ಲಾ ಪೌರುಷೇಯ ಗ್ರಂಥಗಳು ಅಂದ್ರೆ ಏನ್ ಅರ್ಥ ಇಟ್ಟಿರ್ತಾರೆ ವಿಜಯರಾಯರು? ಇಷ್ಟು ಹೇಳ್ತಾರೆ ವಿಜಯರಾಯರು. ನೋಡಯ್ಯ, ವೇದವ್ಯಾಸರೇ ಒಂದೊಂದು ಪೌರುಷೇಯ ಗ್ರಂಥ ಮಾಡುವ ಕಾಲಕ್ಕೆ 18 ಪುರಾಣ ಮಾಡಿದ್ರು. ನೋಡಿ, ಅದೆಲ್ಲ ಪೌರುಷೇಯ ಗ್ರಂಥಗಳೇ. 18 ಪುರಾಣದಲ್ಲಿ ತೆಗೆದು ನೋಡಿದರೆ ಎಲ್ಲ ಒಂದೇ ವಿಚಾರಣೆ ಹೇಳ್ತಾರೆ. ಎಲ್ಲದರಲ್ಲೂ ಕೃಷ್ಣ ಕಥಾ ಬರುತ್ತೆ. ಎಲ್ಲದರಲ್ಲೂ ಕೃಷ್ಣ ಕಥಾ, ಇದೇ ಸೃಷ್ಟಿ ಎಲ್ಲ ಬರ್ತಾ ಬರುತ್ತೆ, ಪುರಾಣಗಳೆಲ್ಲ ಬರ್ತಾ ಬರುತ್ತೆ. ಅವಾಗೆ ಎಲ್ಲ ಒಂದೇ ಹೇಳಲಿಕ್ಕೆ 18 ಬೇಕಾ? ಅವಾಗ ಹೇಳ್ತಾರೆ, ಒಂದೇ ವಿಚಾರ ಹೇಳಿದ್ದು, ಆ ವಿಚಾರದ ಒಂದು ಭಾಗ ಒಂದು ಕಡೆ ಹೇಳಿದೆ, ಅಲ್ಲಿ ಮಿಕ್ಕ ಇಲ್ಲೇ ಹೇಳಿಲ್ಲ. 18 ಕಡೆ ಒಂದೇ ವಿಚಾರದ್ದು 18 ರಹಸ್ಯಗಳು ಹೇಳಿದ್ದೆ. 18 ರಹಸ್ಯಗಳು ಒಂದೇ ಪುಸ್ತಕದಲ್ಲಿ ಹೇಳಿದ್ರೆ ಪುಸ್ತಕ ದೊಡ್ಡದಾಗತ್ತೆ, ಯಾರು ಮುಟ್ಟಲ್ಲ. ಅದಕ್ಕೆ ಒಂದು ವಿಷಯ ಹೇಳಬೇಕಾದರೆ 18 ಭಾಗ ಮಾಡಿ 18 ಪುರಾಣದಲ್ಲಿ ಹೇಳಿದ್ದು. ಅವಾಗೆ ಓದ್ಲಿಕ್ಕೂ ಸುಲಭ, ಈಸಿ ಆಯಿತು, 18 ಪುಸ್ತಕ ಆಯಿತು. ರಹಸ್ಯ ತುಂಬಲಿಕ್ಕೆ ಜಾಸ್ತಿ ಆಯಿತು. ನಾವು ಒಂದೇ ಲಗೇಜ್ ದೊಡ್ಡದು, ಈ ರೂಮಷ್ಟು ಬ್ಯಾಗ್ ತಗೊಂಡು ಹೋದ್ರೆ ಹೊರಲಿಕ್ಕಾದ್ರೂ ಸತ್ತು ಹೋಗ್ತೀವಿ. ಅದೇ ಏನ್ ಮಾಡ್ತೀವಿ, ಲೋಡ್ ಡಿವೈಡ್ ಮಾಡ್ತೀವಿ. ಏನು, 1-2 ಬ್ಯಾಗು, ಒಂದು ಸೂಟ್ ಕೇಸು, ಒಂದು ಬ್ಯಾಗು, ಒಂದು ಹ್ಯಾಂಡ್ ಬ್ಯಾಗು, ತಲೆ ಮೇಲೆ ಬ್ಯಾಗು ಹಾಗೆ ಇಟ್ಕೊಂಡು ಮಾಡಿ ಹೋಗ್ತಾ ಇರ್ತೀವಿ. ಅದೇ ತರ ವೇದವ್ಯಾಸರು ಏನ್ ಮಾಡಿದ್ರು, ಹೇಳಬೇಕಾದ ವಿಚಾರ ಡಿವೈಡ್ ಮಾಡಿ ಹೇಳಿದ್ರು. ಅಲ್ಲಿ ಚೂರು, ಇಲ್ಲಿ ಚೂರು, ಇಲ್ಲಿ ಚೂರು ಎಲ್ಲ ಹೇಳಿದ್ರು. ಅದಾದ ಮೇಲೆ ಮಧ್ವರಾಯರು ಬಂದ್ರು. ಅವರು 37 ಗ್ರಂಥಗಳಲ್ಲಿ ಅಲ್ಲಲ್ಲಿ ವಿಕ್ಷೇಪ ಮಾಡಿ ಎಲ್ಲ ಇಟ್ಟು ಬಚ್ಚಿಟ್ಟು ಹೋದ್ರು. ಅವಾಗ ನೋಡಿದ್ರು, ನಮ್ಮಂಥವ್ರು ನೋಡಿದ್ರು, ಹೌದು ಸ್ವಾಮಿ, ಎಲ್ಲಾ ಕಡೆ ಹೇಳಿದ್ದೀರಾ, ನಮಗೆ ಅದೆಲ್ಲ ಸೇರಿಸಿ ಒಂದು ಪುಸ್ತಕದಲ್ಲಿಯೂ ಓದಲಿಕ್ಕಾಗಲ್ಲ ನಮಗೆ. ಅದೆಲ್ಲ ಸೇರಿಸಿ ವಿಸ್ತಾರವಾಗಿ ಬರೆದದ್ದನ್ನ ಒಂದೇ ಕಡೆ ನೀವು ಇಟ್ರೆ ನಮ್ಮ ತಲೆ ಕೆಟ್ಟು ಹೋಗುತ್ತೆ. ಹಾಗಂತ ಬೇರೆ ಬೇರೆ ಕಡೆ ಇಟ್ರೆ ಓದೋ ಟೈಮೇ ನಮ್ಗಿಲ್ಲ. ವಿಸ್ತಾರವಾಗಿ 18 ಪುರಾಣ ಯಾರು ಓದಿದ? ಯಾರು ಓದಿಲ್ಲ. ನಾನು ಓದಿಲ್ಲ. ನೀವು ಓದಿದ? ಓದಿ ನೋಡಿ. ಓದಿಲ್ಲ. ಮತ್ತೆ ಯಾವಾಗ ಓದಬೇಕು? ಬದುಕಿದಷ್ಟು ಓದಲಿಕ್ಕಾಗಲ್ಲ. ಅದಕ್ಕೆ ರಿಕ್ವೆಸ್ಟ್ ಮಾಡಿದರು. ಏನು, ಈ ವಿಸ್ತಾರವಾದ ವಿಚಾರಗಳನ್ನ ಸಂಕ್ಷೇಪವಾಗಿ ಎಲ್ಲ ಬಂದಿರಬೇಕು, ಚೂರು ಚೂರು ಚೂರಾಗಿರಬೇಕು. ಅಂದ್ರೆ ಕೋಡ್ ವರ್ಡ್ ಥರ ಎಲ್ಲ ಕೂತಿರಬೇಕು. ವಿಸ್ತಾರವಾದಂತೆ 18 ಕಡೆ ಆಚಾರ್ಯ ಏನು ಹೇಳಿದ್ದಾರೆ, ಅಥವಾ ವೇದವ್ಯಾಸರು ಹೇಳಿದ್ದಾರೆ, ಸೂತ್ರಗಳು ಹೇಳಿದ್ದಾರೆ, ಅಲ್ಲಲ್ಲಿ ಹೇಳಿದ್ದೆಲ್ಲ ಒಂದು ಕಡೆ ಹೇಳಿರಬೇಕು. ಹಾಗಂತ ಎಲ್ಲ ತಂದು ನಮ್ಮ ತಲೆಗೆ ಇದಾಗಿರಬಾರ್ದು. ಸೂಕ್ಷ್ಮವಾಗಿ ಹೇಳಿರಬೇಕು, ಎಲ್ಲ ಬಂದಿರಬೇಕು. ಒಂದಿದ್ರೆ ಚೆನ್ನಾಗಿರುತ್ತೆ. ಎಲ್ಲ ಅದು ಪಾರಾಯಣ ಮಾಡಿದರೆ ಎಲ್ಲ ಮಾಡಿದಷ್ಟು ಬರಬೇಕು. ಅದು ಯಾವುದು ಅಂದ್ರೆ ಸುಧಾ. ಅದಕ್ಕೆ ಇನ್ನೇನು ಇಲ್ಲ. ಅದಕ್ಕಂದ್ರು ನೀವು ಅಲ್ಲಿ ಒಂದೊಂದು ಗ್ರಂಥ ಮುಟ್ಟಿದ್ರೆ ಇಷ್ಟಿಷ್ಟೇ ಸಿಗುತ್ತಯ್ಯ, ಸುಧಾ ಮುಟ್ಟಿದ್ರೆ ಎಲ್ಲ ಸಿಗುತ್ತೆ. ಅದಕ್ಕೆ ಪೌರುಷೇಯ ಗ್ರಂಥಗಳೆಲ್ಲ ಸುಧಾ ಗ್ರಂಥದ ಹಿಂದೆ ಎಂದು ಹೇಳಿದ ರಹಸ್ಯ, ಅದರಲ್ಲಿ ಇಟ್ಟದ್ದನ್ನೆಲ್ಲ ಅವರೆಲ್ಲ ಬರೆದವರ ಅನುಗ್ರಹದಿಂದಲೇನೆ ಜಯತೀರ್ಥರು ಇಲ್ಲಿ ಕೂಡಿಸಿದ್ದಾರೆ. ಜಯತೀರ್ಥರ ಮೂಲಕ ಆ ಎಲ್ಲ ಪೌರುಷೇಯ ಗ್ರಂಥಗಳು ಬರೆದಂತಹ ಮಹಾನುಭಾವರೇ ಜಯತೀರ್ಥರ ಒಳಗೆ ನಿಂತು ಜಯತೀರ್ಥರ ಮೂಲಕ ಇಂಥ ಗ್ರಂಥ ಬರೆಸಿದ್ದಾರೆ. ಈ ಗ್ರಂಥ ಎಂಥದ್ದು ಅಂದ್ರೆ ಅವರಲ್ಲಿ ನಿಂತು ಬರೆಸಿದ ಅವರೇ ಹೇಳ್ತಾ ಇದ್ದಾರೆ, ನಾವೇ ಬರೆದದ್ದೆಲ್ಲ ಇದರಲ್ಲಿ ತುಂಬಿದ್ದೇವೆ ಅಂತ. ಆದ್ದರಿಂದ ಜಯತೀರ್ಥರು ಬರೆದ ಗ್ರಂಥ ಯಾವುದು ಅಂದ್ರೆ ಎಲ್ಲಾ ಗ್ರಂಥಗಳು ಇದರ ಹಿಂದೆ. ಯಾಕೆ? ಇದು ಓದಿದ್ರೆ ಸಾಕು ಎಲ್ಲ ಬಂದ್ಬಿಡ್ತಾ ಇದೆ ಅಂತ ಇವರಲ್ಲ, ಜಯತೀರ್ಥರು ಹೇಳ್ತಾರೆ. ಯಾರು ಜಯತೀರ್ಥರು ಅಂದ್ರೆ ಜಯತೀರ್ಥರೊಳಗೆ ನಿಂತ ಪದ್ಮನಾಭ ತೀರ್ಥರ ಹೆಸರು ಜಯತೀರ್ಥರು. ಜಯತೀರ್ಥರಿಗೆ ಅನುಗ್ರಹ ಮಾಡಿದ ನರಹರಿ, ಮಾಧವ, ಅಕ್ಷೋಭ್ಯತೀರ್ಥರ ಹೆಸರೆಲ್ಲ ಜಯತೀರ್ಥರೇ. ಅವರ ಒಳಗೆ ಆ ಹೆಸರಿಟ್ಟುಕೊಂಡು ನಿಂತು ಮಾಡಿಸಿದ್ದಾರೆ. ಅವರೊಳಗೆ ನಿಂತು ಆ ಮಾಡಿಸಿದ ಮಧ್ವರಾಯರ ಹೆಸರೇ ಜಯತೀರ್ಥರು. ಅವರ ನಿಂತ ವೇದವ್ಯಾಸರ ಹೆಸರು ಜಯತೀರ್ಥರೇ. ಅವರೊಳಗೆ ಆ ಹೆಸರು ಅಲ್ಲ. ನೀವು ಹೇಳ್ತೀರ, ಬೇರೆ ಯಾರು ಹೇಳಿದ್ರ? ರಾಯರೊಳಗೆ ಹೇಗಿದ್ದಾರೆ ಹೇಳ್ತಾರೆ,
ರಾಘವೇಂದ್ರರೆಂಬ ರೂಪವೇ ತಾನಾಗಿ ರಾಘವೇಂದ್ರರೆಂಬ ನಾಮ ಬಿಡಿಸಿಕೊಂಡು ರಾಘವೇಂದ್ರರಿನ್ನು ಮಾಡಿದಂಥ ಪುಣ್ಯ ಭೋಗವರಿತು ತನ್ನ ಭಾಗವತರಿಗೀವ ರಾಘವೇಂದ್ರ ರೂಪಿ ಗೋಪಾಲ ವಿಠಲ. ಮತ್ತೆ ರಾಘವೇಂದ್ರ ರೂಪಿ ಗೋಪಾಲ ವಿಠಲ ಇದ್ರೆ ದೇವತೀರ್ಥ ರೂಪಿ ಗೋಪಾಲ ವಿಠಲ ಬರಲ್ವೇ? ಮತ್ತೆ ಅವನೇ ಇಷ್ಟು ಮಾಡಿಸಿದಾಗ ಆ ಕೃತಿಯಲ್ಲಿ ಎಲ್ಲ ಬರುತ್ತೋ ಇಲ್ವೋ? ಅದಕ್ಕೆ ಎಲ್ಲ ಪೌರುಷೇಯ ಗ್ರಂಥಗಳೆಲ್ಲ ಸುಧಾ ಗ್ರಂಥದ ಹಿಂದೆ. ಇದು ಯಾವಾಗ ಅರ್ಥ ಆಗತ್ತರಿ? ಇದು ಅನುಭವಕ್ಕೆ ಯಾವಾಗ ಬರುತ್ತಾ ವ್ಯಕ್ತಿಗೆ ಅಂದ್ರೆ ನಮ್ಮ ಅರಣ್ಯಕಾಚಾರ ಪಾದ ಹಿಡ್ರಿ ಅರ್ಥ ಆಗುತ್ತೆ ಅಂತ ಹೇಳ್ತಾರೆ. ಯಾಕೆ ಯಾಕ್ರಿ ಹೀಗೆ ಹೇಳ್ತೀರಾ? ನಂಗೆ ಕಾಣಿಸಿದ್ದು ಅವರಿಂದ್ರಷ್ಟು, ಮಿಕ್ಕವರನ್ನು ಹೀಗೆ ಕಾಣಿಸಿದ್ರೆ ನಿಮ್ಗೆ ಅವರು ನಮಸ್ಕಾರ ಮಾಡಿ, ಎಲ್ಲರಿಗೂ ನಮಸ್ಕಾರ ಮಾಡೋಣ. ಅದಕ್ಕೆ ಹೇಳ್ತಾರೆ ಎಲ್ಲ ಒಂದು ನೋಡಯ್ಯ, ಒಂದು ರೂಪದಲ್ಲಿ ದೇವರದ್ದು ಅನಂತ ರೂಪಗಳು ಇರ್ಬೇಕಾ ಇಲ್ವಾ ಅಂದ್ರು. ಹೌದು. ಹಾಗಾದರೆ ಎಲ್ಲಾ ಕಡೆ ಎಲ್ಲಾ ಪೌರುಷೇಯ ಗ್ರಂಥಗಳಲ್ಲಿ ಏನು ರಹಸ್ಯವನ್ನ ಪ್ರತಿಪಾದನೆ ಮಾಡುವ ಭಗವದ್ ರೂಪಗಳೆಲ್ಲ ಇವೆ, ಅದನ್ನೆಲ್ಲ ತುಂಬಿ ಜಯತೀರ್ಥರು ಬರೆದಿದ್ದಾರಯ್ಯ. ಇದರಲ್ಲಿರುವ ಭಗವದ್ ರೂಪಗಳ ಚಿಂತನೆ ಮಾಡುತ್ತಾ ಇದರಲ್ಲಿ ಎಲ್ಲಾ ರಹಸ್ಯಗಳನ್ನ ಪ್ರತಿಬಿಂಬನ ಮಾಡುವಂತ ಎಲ್ಲಾ ಭಗವದ್ ರೂಪಗಳು ನಿಂತಿವೆ ಅಂತ ಯಾರು ಚಿಂತನೆ ಮಾಡುತ್ತಾರೆ, ಆ ರೂಪಗಳು ತಲೆಯಲ್ಲಿ ಪ್ರವೇಶ ಮಾಡಿ ಎಲ್ಲಾ ಅರ್ಥಗಳನ್ನ ಹೊಳಿಸ್ತಾ ಹೋಗುತ್ತೆ. ಇಷ್ಟು ರಹಸ್ಯ ಕೂತಿದೆ ಜಯತೀರ್ಥರ ಗ್ರಂಥದಲ್ಲಿ. ಅಧ್ಯಯನ ಮಾಡಬೇಕಾದ ರೀತಿ ಬೇರೆ ಅಂತ ತೋರಿಕೊಟ್ಟು ಮತ್ತೆ ಇಂಥ ಜಯತೀರ್ಥರ ಕೃತಿಯನ್ನ, ಅಪರೂಪದ ಮೇರು ಕೃತಿಯನ್ನ, ರಹಸ್ಯಗಳ ಮುದ್ದೆ ಆದದ್ದನ್ನ, ಶ್ರೀಹರಿಯನ್ನ ನಮ್ಮ ಹೃದಯದಲ್ಲಿ ತೋರಿಕೊಡುವ ಭಾಗವತ ಏನಿದೆ ಅದರ ಎರಡನೇ ಪ್ರತೀಕ. ರಹಸ್ಯಗಳೆಲ್ಲ ಪ್ರಮೇಯ ರಹಸ್ಯಗಳೇ ತುಂಬಿದ ಪ್ರತೀಕ. ಅಷ್ಟೇ ಅಲ್ಲದೆ ನಮ್ಮ ಇದು ಹೇಳ್ತಾರೆ, ತುಂಬಾ ಜನ ಹೇಳೋದೇನೆಂದ್ರೆ ಬಹಳ ಜನ ಮನಸ್ಸಲ್ಲಿ ಕೂತಿದೆ, ಅದು ಹೇಗೆ ಬಂತೋ ಗೊತ್ತಿಲ್ಲ. ಭಾಗವತ ಚೆನ್ನಾಗಿರುತ್ತೆ, ಒಳ್ಳೆ ಪ್ರಮೇಯಗಳು ಕೇಳಬಹುದು, ಕಥೆ ಕೇಳಬಹುದು, ಪ್ರಮೇಯ ಚೆನ್ನಾಗಿರುತ್ತೆ, ಉಪನಿಷತ್ತು ಚೆನ್ನಾಗಿರುತ್ತೆ, ಹಾಗೆ ಗೀತೆ ಚೆನ್ನಾಗಿರುತ್ತೆ, ಭಾರತ ಚೆನ್ನಾಗಿರುತ್ತೆ, ರಾಮಾಯಣ ಚೆನ್ನಾಗಿರುತ್ತೆ. ಈ ಸೂತ್ರ ಪ್ರಸ್ಥಾನವೇ ಅಪ್ಪ, ಅದರಲ್ಲಿ ಸುಧಾರಣೆ ಸಾಕಿನ. ಬರೀ ಒಣ ತರ್ಕ, ಎಲ್ಲಿಗೆ ಮುಳುಗಿದ್ರೆ ಎಲ್ಲಿ ಇರ್ತೀವೋ ಗೊತ್ತಾಗಲ್ಲ, ತಲೆ ಕೆಟ್ಟೋ ಗೊತ್ತೇ, ಓದ್ದವ್ರು ಗೊತ್ತಾಗಲ್ಲ, ಕೇಳಿದವ್ರು ಗೊತ್ತಾಗಲ್ಲ. ಎಲ್ಲರೂ ಸಾಕು 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 ಬೇಕೆಂಬೋರೇ ಇಲ್ಲ. ಹೀಗಾಗ್ಬಿಡ್ತಲ್ಲ ಸುಧಾ ಅಂದರೆ ಅಂತಾಗ ಅದಕ್ಕೆ ಬುಡ ಏನು ಬಂತು ಅಂದಾಗ ಅವಾಗ ಒಳಗಿನ ಹೆಗ್ಗಣ ಬರುತ್ತೆ. ಏನದು? ಇದು ಹೊರಟದ್ದು ಯಾವುದಕ್ಕೆ? ಮಿಕ್ಕ ಮತದವರನ್ನ, ಯಾರು ವಾದಿಗಳು ಅಂತ ಬರ್ತಾರೆ ಅವರನ್ನ ನಿಗ್ರಹ ಮಾಡಲಿಕ್ಕೆ ಹೊರಟ ಗ್ರಂಥ ಅಂತ. ಅವಾಗ ಬಹಳ ಜನ ನಮ್ಮ ಮಾಧ್ವರಲ್ಲೇ ಕೂತಿದೆ ಈ ಕಲ್ಪನೆ. ಈಗ ಯಾರು ವಾದಿಗಳಿದ್ದಾರೆ, ಯಾರು ವಾದ ಮಾಡುತ್ತಾರೆ, ಎಲ್ಲರೂ ಯಾರ ಪಾಡಿಗವರು ಬಿದ್ದಿದ್ದಾರೆ, ಅವರ ಸರಿ ವಾದ ಮಾಡುವವರು ಯಾರು? ಏನಿದೆ ನಮ್ಮ ಪಾಡಿಗೇನೋ ಪ್ರಮೇಯ ಭಾಗ ತಿಳ್ಕೊಂಡಿದ್ರೆ ಸಾಕಲ್ಲ. ಈ ವಾದ ಗ್ರಂಥಗಳೆಲ್ಲ ಓದಬೇಕಾ? ನೆಸೆಸಿಟಿ ಇದೆಯಾ? ಇಲ್ಲಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಯಾಕೆ ಮಾಡಿಕೋಬೇಕು ಎಂಬುದು ತಲೆಯಲ್ಲಿ ಚೆನ್ನಾಗಿ ಕೂತಿದೆ. ಅದಕ್ಕೆ ವ್ಯಾಖ್ಯಾನಕಾರರು ತುಂಬಾ ಉತ್ತರ ಕೊಟ್ಟಿದ್ದಾರೆ. ಈ ಪೂರ್ವ ಪಕ್ಷ ಅಂತ ಬರುತ್ತಲ್ಲ, ಪ್ರಶ್ನೆ ಮಾಡೋದು ಅಂತ, ಅದು ಹೊರಗಿನ ಪಂಡಿತರು ಪಾಪ ಅವರೇನ್ ಮಾಡಿಯಾರು ಚೂರು ಚೂರು. ಜಯತೀರ್ಥರದಕ್ಕೆ ಹೇಳ್ತಾರೆ, ಯಾರ್ಯಾರು ಈ ಅದ್ವೈತಿಗಳದ್ದಾಗಲಿ ಬೇರೆಯವರದ್ದಾಗಲಿ ಈ ಪ್ರಶ್ನೆಗಳು ಮಾಡಿಕೊಳ್ತಾ ಇದ್ರೆ ಗ್ರಂಥದಲ್ಲಿ, ಅವರು ಇದೇನು ಪ್ರಶ್ನೆ ಅಂತ ಅವರು ಪ್ರಶ್ನೆ ಮಾಡ್ಲಿಕ್ಕೆ ಬಂದ್ರೆ ಅವ್ರಿಗೆ ಬಹಳ ಕಡೆ ಹೇಳ್ತಾರೆ, ಅಲ್ಲಯ್ಯ ನೀನು ವಾದಕ್ಕೆ ಬರುವುದಾದರೆ ಪ್ರಶ್ನೆ ಮಾಡೋದು ಕಲ್ತ್ಕೊಂಡು ಬಾ ಅಂತ ಹೇಳ್ತಾರೆ. ನೀನು ಪ್ರಶ್ನೆ ಮಾಡೋದೇ ಬರಲ್ಲ ನಿಂಗೆ. ಹೌದಾ? ಹೇಗೆ ನೋಡು, ನೀನು ಹೇಳಬೇಕಾಗಿದ್ದಿಷ್ಟು ಗೊತ್ತಾ ನಿಂಗೆ? ನೀನು ಹೇಳಬೇಕಾಗಿದ್ದಿಷ್ಟು, ಇದು ತಿಳ್ಕೊಂಡು ಇದರ ಮೇಲೆ ಈ ರೀತಿ ಪ್ರಶ್ನೆಗಳು ಮಾಡಬೇಕು ಅಂತ ಪ್ರಶ್ನೆಗಳು ಮಾಡುವ ಪಟ್ಟಿಯನ್ನೇ ಮುಂದಿಟ್ಟಾಗ ಬಾಯಿ ಚಪ್ ಅಂತ ಆಗ್ಬಿಡುತ್ತೆ ಅವರಿಗೆಲ್ಲ. ಏನಿನ್ನ ಹೀಗ ಪ್ರಶ್ನೆಗಳು ಮಾಡಬೇಕು? ಹೌದಾ? ಈ ಪ್ರಶ್ನೆಗಳು ನೀ ಮಾಡಿಲ್ಲ, ನಾನೇ ತೋರಿಸಿದೆ ನಿನಗೆ. ಇಂಥ ಪ್ರಶ್ನೆಗಳ ರಾಶಿ ಇಷ್ಟು, ಇದಕ್ಕೆ ಉತ್ತರ ಇಷ್ಟು ಕೊಟ್ಟದ್ದು. ಆ ಹೊರಗಿನ ಅದ್ವೈತಿ ಅಂದ, ಅದ್ವೈತಿಯೋ ಇನ್ನೊಬ್ರು ಮತ್ತೊಬ್ರು ಅವರಂದ್ರು, ಅಯ್ಯೋ ನಮಗೆ ಗೊತ್ತಿಲ್ಲ, ಅದಕ್ಕೆ ನಿಮ್ಮ ಉದ್ದೇಶದಿಂದ ಇದು ಬರದ ಗ್ರಂಥ ಅಲ್ಲ. ನೀವು ಈ ಜನ್ಮದಲ್ಲಿ ಅದ್ವೈತಿಗಳಯ್ಯ, ಸ್ವರೂಪತಃ ಅದ್ವೈತಿಗಳಲ್ಲ. ಸ್ವರೂಪತಃ ಅದ್ವೈತಿಗಳು ಯಾರು? ದೈತ್ಯರು ಕೆಲವರೆಲ್ಲ ಕೂತಿದ್ದಾರಲ್ಲ, ಅವರು ಆ ಮತಗಳನ್ನ ಮಾಡಿದ್ರಯ್ಯ. ಆದ್ದರಿಂದ ಅವರನ್ನ ಗುರಿ ಇಟ್ಟುಕೊಂಡು ಹೊಡೆದದ್ದು. ನೀವು ಬಡಪಾಯಿಗಳು ಈ ಜನ್ಮದಲ್ಲಿ ಬಂದಿದ್ದೀರಾ. ಹಾಗಾದರೆ ಅದ್ವೈತಿಗಳಿಂದ ಬಂದವನ್ನೆಲ್ಲ ಖಂಡನೆ ಮಾಡ್ತಾ ಹೋಗಿ ದೂರ ಮಾಡ್ತಾ ಹೋಗಿದ್ರೆ ನಮ್ಮ ಪದ್ಮನಾಭ ತೀರ್ಥರು ಸಿಗ್ತಾ ಇದ್ದಿಲ್ಲ.
ನಾರಾಯಣ ಚಿತ್ರ ಸಿಗ್ತಾ ಇದ್ದಿಲ್ಲ, ತ್ರಿವಿಕ್ರಮ ಪಂಡಿತರು ಸಿಗ್ತಾ ಇದ್ದಿಲ್ಲ. ಅವರು ಆ ಜನ್ಮದಲ್ಲಿ ಅಧ್ಯಯನ ಮಾಡಿದಷ್ಟೇ, ಅವರು ಸ್ವರೂಪತಃ ಅದ್ವೈತಿಗಳಲ್ಲ. ಇಲ್ಲಿ ಪೂರ್ವಪಕ್ಷ ಯಾರದ್ದೂ ಖಂಡಿಸಿದ್ದು ಅಂದ್ರೆ ಸ್ವರೂಪತಃ ಅದ್ವೈತಿಗಳಾದವರು ಮಾಡೋರು. ಯಾರವರು ಅಂದ್ರೆ ಯಾರೂ ಅಲ್ಲ, ತತ್ವಾಭಿಮಾನಿ ದೈತ್ಯರೇ ಕೂತಿದ್ದಾರೆ. ಅವರು ಜೀವಿಯ ಸಾಧನಾ ಮಾರ್ಗದಲ್ಲಿ ಒಳಗೆ ಪೂರ್ವಪಕ್ಷ ಮಾಡುತ್ತಾರೆ. ಪೂರ್ವಪಕ್ಷ ಮಾಡೋದು ಹೇಗೆ ಮಾಡ್ತಾರೆ ಅಂದ್ರೆ, ಅವರು ಮಾಡಿದ್ದೇ ಬಹಳ ರುಚಿ ಎಂಬುವಂತೆ ಸಾಧನೆ ಮಾಡುವಾಗ ಒಳಗೆ ಕೂತು ಕೊರೀತಾರೆ. ಒಳ್ಳೆ ಕ್ವಶನ್ ಹಾಕ್ತಾರೆ. ಅವಾಗ ತಲೆ ಕಟ್ಟು ಜೀವ ಸಾಧನೆಯನ್ನ ಬಿಟ್ಟು ಅಯ್ಯಪ್ಪ ಈ ಸಂಶಯ ಬಂತಲ್ಲ ಅಂತ ಕೂತಾಗ ಒಳಗೆ ಜಯತೀರ್ಥರಿರ್ತಾರೆ. ಈ ಒಂದು ವಿಚಾರ ತಂದುಕೊಟ್ಟು ಅದನ್ನ ಬಡದು ನೋಡು ಅಂತ ಹೇಳ್ತಾರೆ. ಹಾಗಾದರೆ ಈ ಗ್ರಂಥ ಕೇವಲ ಹೊರಗಿರುವಂಥ ಕೆಲವು ವಾದಿಗಳನ್ನ ಗೆಲ್ಲಲಿಕ್ಕೆ ಬರುವ ಗ್ರಂಥ ಅಲ್ಲ. ಅವರಿಗೆ ವಾದ ಮಾಡಲಿಕ್ಕೆ ಬರಲ್ಲ ಎಂಬುದು ಜಯತೀರ್ಥರೇ ಹೇಳಿಕೊಡ್ತಾರೆ ಅವರಿಗೆ. ಕೃಷ್ಣಶಾಸ್ತ್ರಿಗಳು ಅವರು ವ್ಯಾಸರಾಯರ ಕುರಿತು ಹೇಳ್ತಾರೆ. ವ್ಯಾಸರಾಯರು ನ್ಯಾಯಾಮೃತವನ್ನ ಬರೆದು ನಿಮ್ಗೆ ಅಪಕಾರ ಮಾಡಿದ್ರ, ಅದ್ವೈತಿಗಳನ್ನ ಖಂಡನೆ ಮಾಡಿದ್ರಲ್ಲ ಅಂತ ಹೇಳಿದ್ರೆ ಅವರಂತಾರೆ, ಅವರು ನಮ್ಮನ್ನು ಖಂಡನೆ ಮಾಡಿ ಅಪಕಾರ ಮಾಡಿದ್ರೋ ಇಲ್ಲೋ ಬೇರೆ ವಿಷಯ, ಉಪಕಾರ ಅಂತ ಮಾಡಿದ್ರು ನಮಗೆ. ಏನು ಮಾಡಿದ್ರಯ್ಯ ನಿಮಗೆ ಅಂತ ಹೇಳಿದ್ರೆ, ನಮ್ಮ ಅದ್ವೈತ ಮತದಲ್ಲೇ ಎಷ್ಟು ಪಂಗಡ ಇವೆ ಎಂಬುದು ನಮಗೆ ಗೊತ್ತಿದ್ದಿಲ್ಲ, ಅಷ್ಟು ಹೋಳಾಗಿತ್ತು. ನಮ್ದೇ ನಮಗೆ ಕನ್ಫರ್ಮೇಶನ್ ಬರ್ತಾ ಇದ್ದಿಲ್ಲ ನಮ್ಮ ಮತ ಏನು ಅಂತ ನಮಗೆ. ಅಂತಹದ್ದು ನಿಮ್ಮ ಮತ ಇಷ್ಟು ಪಂಗಡ ಇವೆ, ಹೇಳಿದ್ದಿಷ್ಟು ಅಂತ ನಮ್ಮ ಮತ ನಮಗೆ ತಿಳಿಸಿಕೊಟ್ಟ ಖ್ಯಾತಿ ವ್ಯಾಸರಾಜರಿಗೆ ಬಂತಯ್ಯ ಅಂದ್ರು. ಹಾಗಾದ್ರೆ ನೋಡಿ, ಇವರಿಗೆ ಇವರದ್ದೇ ಗೊತ್ತಿಲ್ಲದಿರುವಾಗ ಅವರನ್ನು ಖಂಡನೆ ಮಾಡಲಿಕ್ಕೆ ಈ ಗ್ರಂಥಗಳು ಹೊರಡುತ್ತಾ? ಜುಜುಬಿ ಅವ್ರಿಗೇನು ಗೊತ್ತಿಲ್ಲ, ಅವರ ಖಂಡನೆ ಮಾಡಲಿಕ್ಕೆ ಹೊರಟದ್ದ ಅಲ್ಲ. ಬುಡದಲ್ಲೇ ಕೂತು ಎಲ್ಲ ಸಜ್ಜೀವ ರಾಶಿಗಳ ಹೊರಗೆ ಪ್ರಶ್ನೆಗಳು ಹಾಕ್ಲಿಕ್ಕೆ ಹೊರಡುವಂಥ ತತ್ವಾಭಿಮಾನಿ ದೈತ್ಯರಿದ್ದಾರಲ್ಲ, ಅವರು ನಿಜವಾದ ಪೂರ್ವಪಕ್ಷಿಗಳು. ಅವರನ್ನ ಖಂಡನೆ ಮಾಡಬೇಕು. ಹೇಗೆ ಅಂದ್ರೆ, ಜೀವಿಗೆ ಈ ಅಧ್ಯಯನ ಮಾಡೋ ಕಾಲಕ್ಕೆ ಮಾಡಪ್ಪ ನೀನು ಅಂತ ಮಾಡಿಸ್ತಾರೆ. ನಿಜವಾಗಿ ಸಾಧನೆ ಮಾಡುವಾಗ ಒಳಗೆ ಈ ಪೂರ್ವಪಕ್ಷಗಳು ಸಡನ್ ಆಗಿ ಹುಟ್ಟಿ ಬಂದ್ರೆ ಪ್ರಾಬ್ಲಮ್ ಬಂದಾಗ ಬರುತ್ತೆ, ಮಾಮೂಲಾಗಿ ಬರಲ್ಲ. ಕಷ್ಟ ಕಾಲ ಬಂದಾಗ ಈ ಪೂರ್ವಪಕ್ಷ ಎದ್ದು ಬಂದ್ರೆ ಆವಾಗ ಜಯತೀರ್ಥರು ಇಲ್ಲೇ ಪಾಠ ಮಾಡಿದ ಜಯತೀರ್ಥರ ಒಳಗೆ ಮನೋಭಿಮಾನಿಗಳು ಕೂತಿದ್ದಾರಲ್ಲ, ಅಲ್ಲಿ ಜೀವನಿಗೆ ಹೇಳಿಕೊಡ್ತಾರೆ, ನೋಡಯ್ಯ ಪೂರ್ವಪಕ್ಷ ಬಂದಿದೆ ನೋಡು ತೆಗಿ. ಆವಾಗ ಶಾಸ್ತ್ರ ಪಂಕ್ತಿಗಳೆಲ್ಲ ನೆನಪು ಕೊಟ್ಟು ಅದನ್ನು ಖಂಡಿಸುವಂತೆ ಮಾಡಿ ಒಳಗೊಳಗೆ ಖುಷಿ ಪಡುವಂತೆ ಮಾಡ್ತಾರೆ. ಚಿಕ್ಕ ದೃಷ್ಟಾಂತ. ರಾಯರ ಸೇವಾ ಮಾಡ್ತಾ ಇದ್ದಾರೆ. ಯಾರು ಸೇವಾ ಮಾಡೋ ಕಾಲಕ್ಕೆ ಚೆನ್ನಾಗಿದೆ, ಒಂದು ವಾರ ಆಯಿತು ಮಾಡ್ತಾ ಇದ್ದಾರೆ, ಎರಡನೇ ವಾರ ಮಾಡ್ತಿದ್ದಾರೆ. ಮಾಡೋ ಕಾಲಕ್ಕೆ ಡೌಟ್ ಬಂತು, ರಾಯರಿದ್ದಾರೋ ಇಲ್ವೋ, ಬರಲ್ಲ ಅಂತೀರಾ? ಎಷ್ಟೋ ಜನಕ್ಕೆ ಬಂದಿದೆ. ರಾಯರು ಸುತ್ತೇ ಬಿದ್ದವ್ರೆ, ರಾಯರ ಮುಂದೆ ಕೂತಿ ಇದ್ದಾರೋ ಇಲ್ವೋ, ಸುಮ್ಮನೆ ವೃಂದಾನ ಕೂತಿದೆಯೇನೋ, ಇವೆಲ್ಲ ಬರುತ್ತೆ. ಬಂದಾಗ ಚೂರು ಒಳಗಿಂದ ನೋಡು ದಡ್ಡ ನೋಡು, ಅವರಿಗೆ ಫಲ ಕೊಟ್ಟಾರೆ, ಇವರು ಫಲ ಕೊಟ್ಟಿದ್ದಾರೆ, ಅವರು ಸ್ವಪ್ನದಲ್ಲಿ ಕಾಣಿಸಿದ್ರು, ಪಕ್ಕದಲ್ಲಿದ್ದವರ ಹೇಳಿಕ್ ಶುರು ಮಾಡಿಕೊಳ್ಳಿ, ಹೌದಪ್ಪ ಇದ್ದಾರೆ. ಇದು ಯಾವುದು ಒಳಗೆ ನಡೆಯುತ್ತೆ? ಪೂರ್ವಪಕ್ಷ ರಾಯರೇ ಇಲ್ಲ ಅಂತ ಇದ್ದಾರೆ ಅಂತ ಒಳಗೆ ದೇವತೆಗಳೇ ನುಂಟು ಖಂಡನೆ ಮಾಡಿಸಿ ಜೀವನಿಗೆ ಸಮರ್ಥನೆ ಮಾಡುತ್ತಾರೆ. ಇದು ಏನು ಸುಧಾ ಗ್ರಂಥದಲ್ಲಿ ನಡೆದದ್ದು ಏನು ಅಂದ್ರೆ, ನಮ್ಮ ಒಳಗೆ ತತ್ವಾಭಿಮಾನಿ ದೇವ ದೈತ್ಯರ ಮಧ್ಯೆ ಯುದ್ಧ. ಅದು ಮುಂದೆ ನಡೀಲಿಕ್ಕಿದೆ. ನಿನ್ನ ಸಾಧನಾ ಮಾರ್ಗದಲ್ಲಿ ನಾವು ನಿಂತಿದ್ದೇವೆ, ಹೆದರಬೇಡ, ನಮ್ಮ ಪಾದ ಹಿಡಿ, ಅಧ್ಯಯನ ಮಾಡು, ಸಕಾಲಕ್ಕೆ ಇದು ಹೊಳೆತ ಬರುವಂತೆ ನಾವು ಮಾಡುತ್ತೇವೆ ಅಂತ ಜಯತೀರ್ಥರು ಮಾಡಿದರು. ಇದು ಯಾರು ಸುಧಾದಿ ಗ್ರಂಥಗಳನ್ನ ಅಧ್ಯಯನ ಮಾಡಿ ಉಪಾಸನೆಗಿಟ್ಟುಕೊಂಡ ಅರಣ್ಯಕಾಚಾರದಂತಹ ಮಹಾನುಭಾವರು ಹೇಳಿದ ರಹಸ್ಯಗಳು. ಸುಧಾ ಗ್ರಂಥವನ್ನ ಹೀಗೆ ಉಪಾಸನೆ ಮಾಡಿ ಇದನ್ನು ಚಿಂತನೆ ಮಾಡುವ ಕಾಲಕ್ಕೆ ಒಳಗೆ ಸಾಧನಾ ಮಾರ್ಗದಲ್ಲಿ ಹೊಳೆತ ಕೊಟ್ಟು ಅನುಗ್ರಹ ಮಾಡುವವರೇ ಸುಧಾಕಾರರು ಅಂತ ಅವರು ಹೇಳುತ್ತಾರೆ. ಜಯತೀರ್ಥರ ಗ್ರಂಥ ಅಧ್ಯಯನ ಮಾಡತಕ್ಕಂತಹ ವ್ಯಕ್ತಿ ಮತ್ತು ಸಂಸಾರಕ್ಕೆ ಬರೋದಿಲ್ಲ ಅಂತ ನಿಶ್ಚಯವಾದ ಮತೇರಹಿಮಮ ಅಂತ ಹೇಳಿಬಿಡ್ತಾರೆ. ಕೊನೆಗೆ ಹೇಳ್ತಾರೆ, ಜಯತೀರ್ಥರ ಕೃತಿಗಳನ್ನ ನಾನು ಅಧ್ಯಯನ ಮಾಡ್ತಾ ಪಾಠ ಪ್ರವಚನ ಮಾಡ್ತಾನೆ ಜೀವನವೆಲ್ಲ ಕಳೆದು ಪ್ರಾಣ ಬಿಡಬೇಕು ಅಂತ ಕೊಡುತ್ತೇನೆ. ಅಷ್ಟಕ್ಕಿಂತ ನನಗೆ ಜನ್ಮದಲ್ಲಿ ಬೇರೆ ಕೆಲಸ ಬೇಡ ಅಂತ ಆ ವ್ಯಕ್ತಿಗಳು ಹೇಳಬೇಕಾದ್ರೆ ಏನು ರುಚಿ ಕಂಡಿರಬೇಕು. ನಮಗೆ ಸಪ್ಪೆಯಾಗಿ ತೋರುವ, ಬರೀ ಶುಷ್ಕ ಒಣ ಗ್ರಂಥ ಅಂತ ತೋರುವ ಜಯತೀರ್ಥರ ಕೃತಿ ಅವರಿಗಷ್ಟು ಸಿಹಿಯಾಗಿ ಕಾಣಬೇಕಾದರೆ ನೋಡುವ ನೋಟವೇ ಬೇರಿದೆ, ಒಳಗೇನೋ ಬೇರೆ ಕೂತಿದೆ. ಅದು ಬರೀ ಅದರ ಪರಿಚಯವೇ ಇಲ್ಲದೆ ಆ ರೀತಿ ಅಧ್ಯಯನ ಮಾಡದೆ ಬರೀ ಶಬ್ದಗಳನ್ನು ಮಾತ್ರ ನೋಡುತ್ತಾ ಅದನ್ನೇ ಹೇಳಿದರು. ಒಳಗಿನ ರಹಸ್ಯಗಳ ಕಡೆ ಜಯತೀರ್ಥರ ಕೃತಿಯಲ್ಲೇ ಇರುವ ರಹಸ್ಯಗಳ ಕಡೆ ಗಮನ ಕೊಡದೆ ಶಬ್ದಗಳು ಮಾತ್ರ ಪಾಂಡಿತ್ಯಕ್ಕೆ ನೋಡಿದರೆ
ವೇದ ಓದಲು ಬರಿದೇ ವಾದ ಮಾಡಲು ಹಾದಿ ದೊರೆಯೋದು. ಮತ್ತೆ ಇವರು ವಾದ ಮಾಡಿಲ್ಲ, ವಿಜಯರಾಯರು ಅನೇಕರ ಜೊತೆ ವಾದ ಮಾಡಿದರು, ಅವರನ್ನ ಗೆದ್ದವರಿಗೆ ಚೆನ್ನಾಗಿ ಬುದ್ಧಿ ಹೇಳಿದರವರಿಗೆ. ಆದರೆ ಅವರು ಸುಧಾ ಗ್ರಂಥ ಓದಿದ ರೀತಿಯೇ ಬೇರೆ, ಉಪಾಸನೆ ಬಿಟ್ಟ ಗ್ರಂಥ ಅದು. ಹಾಗೆ ನಾವು ಅಧ್ಯಯನ ಮಾಡಬೇಕು. ಅಂಥ ಗ್ರಂಥಗಳ ರಾಶಿಯನ್ನು ಕೊಟ್ಟಿದ್ದಾರೆ ಜಯತೀರ್ಥರು. ಒಂದೊಂದು ಗ್ರಂಥ ಭಗವಂತನ ಅನಂತ ರೂಪಗಳಿಂದ ಕೂಡಿಕೊಂಡು ಬಂದಿದೆ. ಅಂಥ ಉಪಕಾರ ಮಾಡಿದಂಥ ಜಯತೀರ್ಥರಿಗೆ, ಜಯತೀರ್ಥರ ಒಳಗೆ ನಿಂತ ಜಯತೀರ್ಥ ಅಂತ ಹೆಸರಿಟ್ಟುಕೊಂಡ ಅವರ ಸಕಲ ಸ್ವತ್ತಮ ಗುರುಗಳಿಗೆ, ವಾಯುದೇವರಿಗೆ, ಒಳಗಿರುವಂಥ ಜಯತೀರ್ಥ ನಾಮಕ ಅವರ ಬಿಂಬಮೂರ್ತಿಗೆ ನಾವು ಇಷ್ಟು ತಿಳ್ಕೊಂಡದ್ದಕ್ಕೆ, ಅವರೇ ತಿಳಿಸಿದ್ದಕ್ಕೆ ಕೃತಜ್ಞತೆ ಸಲ್ಲಿಸುವುದೇ ನಿಜವಾದ ಆರಾಧನೆ. ಇದನ್ನು ನೆನಪಿಟ್ಟುಕೊಂಡು ಜಯತೀರ್ಥರ ಕೃತಿ ನಮ್ಮ ಮನೆಯಲ್ಲಿದ್ರೆ ಸಾಕು, ವಂಶ ಉದ್ಧಾರ ಆಗುತ್ತೆ. ಆ ರೀತಿಯಾದ ಭಾವನೆಯಿಂದ, ನಿಜವಾದ ಭಾವನೆ, ಸತ್ಯವಾದ ಭಾವನೆ ನಮಗೆಲ್ಲರಿಗೂ ಭಗವಂತ ವಿಶೇಷವಾಗಿ ದಯಪಾಲಿಸಲಿ ಎಂಬಲ್ಲಿಗೆ ಶ್ರೀಕೃಷ್ಣಾರ್ಪಣ ಮಸ್ತು.